There's a beautiful aisle at the back, so I would request you check it out once we're done with the event. You will be time traveling back to Suresh Shah's life. ಸುರೇಶ್ ಶಾ ಅವರನ್ನು ಕುರಿತಂತಹ ಅದ್ಭುತವಾದಂತಹ ಕಾರ್ಟೂನ್ ಇದೆ. ಎಷ್ಟು ಚೆಂದ ಇದೆ, ನೋಡಿಲ್ಲದೆ ಇರೋರು ಅದನ್ನು ನೋಡಬಹುದು. ಇಡೀ ಈ ಸುಮಾರು 56 ವರ್ಷದಿಂದ ಕನ್ನಡ ಸಾರಸ್ವತ ಲೋಕಕ್ಕಷ್ಟೇ ಅಲ್ಲ, ಕನ್ನಡದ ಪುಸ್ತಕ ಸಂಸ್ಕೃತಿಗೆ ಇಡೀ ಭಾರತದಲ್ಲೇ ಒಂದು ಉತ್ಕೃಷ್ಟವಾದಂತಹ ಪುಸ್ತಕ ಮಳಿಗೆ. ನಾವೆಲ್ಲರೂ ಈ ಸಪ್ನದ ಜೊತೆಯಲ್ಲಿ ಇದ್ದು ಇದು ಕನ್ನಡ ನಾಡಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಬೆಳಗುವಂತಹ ಒಂದು ದೊಡ್ಡ ಪುಸ್ತಕ ಮಳಿಗೆಯಾಗಿ ಬೆಳೆದಿದೆ. ಹಾಗಾಗಿ ಇದಕ್ಕೆ ಕಾರಣಕರ್ತರಾದಂತಹ ಸುರೇಶ್ ಶಾ ಅವರು 4 ತಲೆಮಾರುಗಳನ್ನು ನೋಡ್ತಾ ಇದ್ದೀವಿ ಇಲ್ಲಿ. ಸುರೇಶ್ ಅವರು, ಅವರ ಮಕ್ಕಳು ಮತ್ತು ನಿಜೇಶ್ ಮಗಳು, 4 ತಲೆಮಾರನ್ನು ನೋಡ್ತಾ ಇದ್ದೀವಿ ನಾವು. ಬಹಳ ಖುಷಿ, ಸಂತೋಷ ಏನಂದರೆ ಸುರೇಶ್ ಶಾ ಅವರು ನಿಜೇಶ್ ಮಗಳನ್ನು ಸಹಿತ ನೋಡಿದ್ರು, ಅವರು ಮಗು ಹುಟ್ಟಿತ್ತು. ಹಾಗಾಗಿ ಇದೊಂದು ಅಪೂರ್ವವಾದಂತಹ ಸನ್ನಿವೇಶ, ನಮ್ಮೆಲ್ಲರಿಗೂ ಒಂದು ಅಪೂರ್ವವಾದಂತಹ ಸನ್ನಿವೇಶ. ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದಿದ್ದೀರಾ. ಸಪ್ನ ಪರಿವಾರದ ಪರವಾಗಿ ನಾನು ವತ್ಸಲಾ ಮೋಹನ್ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಸುರೇಶ್ ಶಾ ಪರಿವಾರದ ನಿತಿನ್ ಶಾ ಅವರು, ದೀಪಕ್ ಶಾ ಅವರು, ಪರೇಶ್ ಅವರು ಮತ್ತು 3ನೇ ತಲೆಮಾರು ನಿಜೇಶ್, ಇಷ್ಟೂ ಜನದ ಪರವಾಗಿ ನಾನು ವತ್ಸಲಾ ಮೋಹನ್ ಮತ್ತೊಮ್ಮೆ ತಮ್ಮನ್ನ ಸ್ವಾಗತಿಸ್ತಾ ಇದ್ದೇನೆ.
to arrive in a couple of minutes. He's on the way. So once he arrives, we'll begin the program. So in the meanwhile, we've created a beautiful time capsule at the back. We have a beautiful aisle that encapsulates Suresh Shah's journey from a mere coolie at the Ghatkopar station to such a big entrepreneur. I would request all of you to go through it, come back in time with us and live his life and his journey. Today, all of you are gathered here and we really welcome you from all of us at Sapna Book House and Sapna Parivar. We'll begin in a couple of minutes. ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಅದಕ್ಕೂ ಮುಂಚೆ ಶ್ರೀಮತಿ ಕೃತಿಕಾ ಶ್ರೀನಿವಾಸ್ ಅವರಲ್ಲಿ ನಾನು ವಿನಂತಿಸ್ಕೊಳ್ತೇನೆ, ಒಂದು ಕನ್ನಡದ ಗೀತೆಯನ್ನು, ಭಾವಗೀತೆಯನ್ನು ತಾವು ಹಾಡಬೇಕು ಅಂತ. ಕೃತಿಕಾ ಶ್ರೀನಿವಾಸನ್, ಅಥವಾ ನಿಮ್ಗೆ ಯಾವುದು ಇಷ್ಟ ಆಗುತ್ತಾ ಹಾಡನ್ನು ಹಾಡಿ. ಇಂಥ ಒಂದು ಸಂದರ್ಭಕ್ಕೆ ಉಚಿತವಾದ ಒಂದು ವಚನನ ಪ್ರಸ್ತುತಪಡಿಸ್ತೀನಿ. ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ, ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ. ರಾಶಿಕೂಟ ಋಣ ಸಂಬಂಧ, ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ, ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ. ಚಂದ್ರಬಲ ತಾರಾಬಲ, ಚಂದ್ರಬಲ ತಾರಾಬಲ, ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನ ಕಿಂದಿನ ದಿನ, ನಾಳಿನ ದಿನ ಕಿಂದಿನ ದಿನ
ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ಚಂದ್ರಬಲ ತಾರಾಬಲ ಉಂಟೆಂದು ಹೇಳಿರಯ್ಯ. ನಾಳಿನ ದಿನ ನಾಳಿನ ದಿನ ದಿನಲೇಸೆಂದು ಹೇಳಿರಯ್ಯ. ಕೂಡಲ ಸಂಗಮ ದೇವನ ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಕೂಡಲ ಸಂಗಮ ದೇವನ ಪೂಜಿಸಿದ ಫಲ ನಿಮ್ಮದಯ್ಯ. ಎಮ್ಮವರು ಬೆಸರೆ ಲಗ್ನವೆನ್ನಿರಯ್ಯ. ರಾಶಿಕೂಟ ಋಣ ಸಂಬಂಧ ರಾಶಿಕೂಟ ಋಣ ಸಂಬಂಧ ಉಂಟೆಂದು ಹೇಳಿರಯ್ಯ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. ಎಮ್ಮವರು ಬೆಸಗೊಂಡರೆ ಶುಭ ಲಗ್ನವೆನ್ನಿರಯ್ಯ. May I now request Suresh Shah's beloved granddaughter, Urvi, to come and enlighten us with some good music. And may I also request Rajesh to join us on stage. गुरुर्ब्रह्मा गुरुर्विष्णु गुरुर्देवो महेश्वरा गुरुर्साक्षात् परब्रह्मा तस्मै श्री गुरुवे नमः तस्मै श्री गुरुवे नमः अज्ञान तिमिरांधाना ज्ञानांजन मिलितं येन तस्मै श्री गुरुवे नमः तस्मै श्री गुरुवे नमः ॐ नमो अरिहन्ताणम् ॐ नमो सिद्धानम् ॐ नमो आयर्याणम् ॐ
नमो उवजायानम् ॐ नमो लोये सर्वसाहूनम् एसु पञ्च नमोकारो सर्व पावपणासनो मङ्गलानञ्च सर्वेसिं परमं हवै मङ्गलम् परमं हवै मङ्गलम् परमं हवै मङ्गलम्. Jai Jinendra and a very, very, very good morning to everyone gathered here. I'm Natasha and I welcome you on behalf of all of us at Sapna Book House, all of us at the Sapna Parivar. We're gathered here for a momentous occasion celebrating our founder chairman, Suresh Shah. As I said, we'll begin in a couple of minutes. May I request if anyone has a couple of words to share for our founder chairman, Suresh Shah. ಕೃತಿಕಾ ಶ್ರೀನಿವಾಸ್ ಅವರಲ್ಲಿ ವಿನಂತಿಸ್ಕೊಳ್ತಾನೆ. ಮತ್ತೊಂದು ತುಳಸಿದಾಸ್ ಅವರ ಭಜನ್ ಹಾಡ್ತೀರಾ? ಓಕೆ, ಇನ್ನೊಂದು ಭಜನ್ ಹಾಡ್ತಾರೆ. गणपति जगवन्दना गाये गणपति जगवन्दना शङ्कर सुवन भवानी नन्दन शङ्कर सुवन भवानी नन्दन गाये गणपति जगवन्दन गाये गणपति जगवन्दन शङ्कर सुवन भवानी नन्दन शङ्कर सुवन भवानी नन्दन गाये गणपति जगवन्दन गाये गणपति जगवन्दन सिद्धि सदन गज वदन विनायक सिद्धि सदन गज वदन विनायक कृपा सिंधु सुन्दरदायक सिद्धि सदन गज वदन विनायक कृपा सिंधु सुन्दरदायक मोदक प्रिय मुद मङ्गलदाता मोदक प्रिय मुद मङ्गलदाता गाये गणपति जगवन्दन गाये गणपति जगवन्दन मांगत तुलसीदास कर शौर्य मांगत तुलसीदास कर शौर्य मांगत तुलसीदास कर शौर्य तुलसीदास तुलसीदास दास मांगत तुलसीदास कर शौर्य
मागत तुलसीदास कर शौरे पाहि सराम से मानस मोरे पाहि सराम से मानस मोरे मागत तुलसीदास कर शौरे पाहि सराम से मानस मोरे गाइए गणपति जगवंदन गाइए गणपति जगवंदन शंकर सुवन भवानी नंदन शंकर सुवन भवानी नंदन गाइए गणपति जगवंदन गाइए गणपति जगवंदन गाइए गणपति जगवंदना वंदना Though Sapna is known for its love for Kannada language, I think it's also their love for many languages that brings together many different kinds of audience to their store. So here is a celebration of multiple languages I've been thinking, and we'll listen to a Marathi Abhang. So hope that's fine. वेदा नाही नाही कळला वेदा नाही नाही कळला अंत पार याच्या कानडा राजा पंढरीचा कानडा राजा पंढरीचा कानडा राजा पंढरीचा वेदा नाही नाही कळला वेदा नाही नाही कळला अंत पार याच्या कानडा राजा पंढरीचा कानडा राजा पंढरीचा निराकार तो निर्गुण ईश्वर निराकार तो निर्गुण ईश्वर कसा प्रकटला सविठेवर निराकार तो निर्गुण ईश्वर कसा प्रकटला सविठेवर उभय ठेविले हात कठीवर उभय ठेविले हात कठीवर पुत्थळ चैतन्याचा कानडा राजा पंढरीचा कानडा राजा पंढरीचा हा नाम्याची खीर चाखतो चोखोबाजी गुरे राखतो हा नाम्याची खीर चाखतो चोखोबाजी गुरे राखतो पुरंदराचा हा परमात्मा पुरंदराचा हा परमात्मा पुरंदराचा हा परमात्मा
वाली दामाजीचा कानडा राजा पंढरीचा कानडा राजा पंढरीचा वेदा नाही कळला वेदा नाही कळला अंतपारयाचा कानडा राजा पंढरीचा कानडा राजा पंढरीचा विठ्ठल 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 Thank you so much, Kritika. That was indeed really melodious. I welcome all of you to today's event. It's a very special event for all of us, more so because at this very place in 1971, when our founder chairman, Suresh C. Shah, won his lottery incentive, this was the very first space where he threw the celebration party. 52 years later, we stand here celebrating his life. It's ironical and beautiful of how life comes together in some occasions. He was not only a revolutionary, but also a visionary who has built Sapna, his dream. And because of his thoughts, his vision, his relentless determination and hard work, all of us stand here today. I welcome all of you. Today is a very, very special event for all of us as we launch 4 beautiful books narrating and talking about his life journey. ನಮಸ್ಕಾರ, ಎಲ್ಲರಿಗೂ ಶುಭೋದಯ. ಮತ್ತೊಂದು ಸುಂದರವಾದಂತಹ ಸಪ್ನದ ಲೋಕ ಇಲ್ಲಿ ಬೆಳಗ್ತಾ ಇದೆ. ಸಪ್ನದ ಒಡ್ಡೋಲಗಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ಆತ್ಮೀಯವಾದಂತಹ ಸ್ವಾಗತ. ಸಪ್ನ ಪರಿವಾರದ ವತಿಯಿಂದ ಒಂದು ಪ್ರೀತಿಯ ಆಮಂತ್ರಣ. ಪುಸ್ತಕ ಲೋಕದ ಧ್ರುವತಾರೆ ಸುರೇಶ್ ಸಿ ಶಾ ಅವರಿಗೊಂದು ಗೌರವ ನಮನ ಮತ್ತು 4 ಪುಸ್ತಕಗಳ ಲೋಕಾರ್ಪಣೆ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ ಸರ್. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ನಿತಿನ್ ಶಾ ಅವರು, ನಿಜೇಶ್ ಅವರು ಅವ್ರನ್ನ ವೇದಿಕೆಗೆ ಕರೆತರಬೇಕು ಅಂತ ವಿನಂತಿಸ್ಕೊಳ್ತೇನೆ. ಹಾಗೂ ಪುಸ್ತಕಗಳ ಲೋಕಾರ್ಪಣೆಗೆ ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಇನ್ನೇನು ಆಗಮಿಸಲಿದ್ದಾರೆ, ಅವರಿಗೂ ಸಹ ವೇದಿಕೆಗೆ ನಾವು ಬರಮಾಡಿಕೊಳ್ಳೋಣ. ನಂತರ ಮುಖ್ಯ ಅತಿಥಿಯಾಗಿ ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಸರ್ ಬಂದಿದ್ದಾರೆ. ದಯಮಾಡಿ ತಾವು ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಮತ್ತು ಗೌರವಾನ್ವಿತ ಅತಿಥಿಗಳಾದಂತಹ ಶ್ರೀಯುತ ರಾಜೇಶ್ ಮೆಹ್ತಾ ಅವರು ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ಮತ್ತು ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತಿ ನಿರ್ಮಲಾ ಗೋವಿಂದರಾಜನ್ ಅವರು, ಲೇಖಕಿ, ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ನಿಜೇಶ್ ಮತ್ತು ನಿತಿನ್ ಶಾ ಅವರು ಈ ಅತಿಥಿಗಳನ್ನು ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದಾರೆ. ಮತ್ತೊಮ್ಮೆ ಸಪ್ನ ಪರಿವಾರದ ಪರವಾಗಿ ಎಲ್ಲ ಅತಿಥಿಗಳಿಗೆ ಪ್ರೀತಿಯ ಸ್ವಾಗತವನ್ನು ಬಯಸೋಣ.
ಇವತ್ತಿನ ವೇದಿಕೆಯ ಕಾರ್ಯಕ್ರಮವನ್ನು ರಾಷ್ಟ್ರಕವಿ ಕುವೆಂಪು ವಿರಚಿತ ನಾಡಗೀತೆಯೊಂದಿಗೆ ನಾವು ಚಾಲನೆಯನ್ನು ನೀಡ್ತಾ ಇದ್ದೀವಿ. ದಯಮಾಡಿ ನಾವೆಲ್ಲರೂ ಎದ್ದು ನಿಂತು ನಾಡಗೀತೆಗೆ ಗೌರವವನ್ನು ಸಲ್ಲಿಸೋಣ. ಕೃತಿಕಾ ಶ್ರೀನಿವಾಸನ್. जय भारत जननीय तनुजाते, जय हे कर्नाटक माते. जय भारत जननीय तनुजाते, जय हे कर्नाटक माते. जय सुंदर नदिवनಗಳ ನಾಡೆ, जय हे रस ಋಷಿಗಳ ಬೀಡೆ. जय भारत जननीय तनुजाते, जय हे कर्नाटक माते. ಭೂದೇವಿಯ ಮಕುಟದ ನವಮಣಿಯೇ, ಗಂಧದ ಚಂದದ ಹೊನ್ನಿನ ಗಳಿಯೇ. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತನುಜಾತೆ, ಜಯ ಭಾರತ ಜನನಿಯ ತನುಜಾತೆ. ಜಯ ಹೇ ಕರ್ನಾಟಕ ಮಾತೆ. ಸರ್ವ ಜನಾಂಗದ ಶಾಂತಿಯ ತೋಟ, ರಸಿಕರ ಕಂಗಳ ಸೆಳೆಯುವ ನೋಟ. ಹಿಂದೂ ಕ್ರೈಸ್ತ ಮುಸಲ್ಮಾನ, ಪಾರಸಿಕ ಜೈನರುದ್ಯಾನ. ಜನಕನ ಹೋಲುವ ದೊರೆಗಳ ಧಾಮ, ಗಾಯಕ ವೈಣಿಕರ ರಾಮ. ಕನ್ನಡ ನುಡಿ ಕುಣಿದಾಡುವ ದೇಹ, ಕನ್ನಡ ತಾಯಿಯ ಮಕ್ಕಳ ದೇಹ. ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ದಯಮಾಡಿ ಎಲ್ಲರೂ ಅಸೀನರಾಗಬೇಕು ಅಂತ ವಿನಂತಿಸ್ಕೊಳ್ತೇವೆ. ನಾಡಗೀತೆಯನ್ನು ಪ್ರಸ್ತುತಪಡಿಸಿದಂತಹ ಶ್ರೀಮತಿ ಕೃತಿಕಾ ಶ್ರೀನಿವಾಸ್ ಅವರಿಗೆ ಧನ್ಯವಾದಗಳು. ಈಗ ನತಾಶಾ. Suresh C. Shah, a visionary who founded India's largest book mall and revolutionized the book publication industry. As we honor and celebrate his life and his enduring legacy, a few among here gathered know his life journey. There's very little about him that all of us know. Let us together come on a journey and go back in time to see how he came through. In one of the most densely populated outskirts of Mumbai, called Ghatkopar, was born Suresh C. Shah. It was a Wednesday, the 3rd of March, in 1938, that he stepped into this world with little knowledge of the nationwide impact that he would one day make, given the dire conditions he was born into. His father, Shri Chaganlal, and mother, Rambaben, raised their 5 kids to their best abilities and beyond, despite their poor living conditions and added disadvantage of Chaganlal's deteriorating health. While he outperformed his peers consistently, as a token of gratitude to his principal at school, who offered him a concession in fee, Suresh Shah topped his way till matriculation. However, he couldn't continue his higher education due to worsening conditions at home. And so, at the tender age of 10, Suresh had to pitch in at his father's workplace and begin working before and after school hours, by soon having to quit school altogether to become the breadwinner in his family. From working as a pearl merchant, a coolie at the railway station, to moving his way upward as an employee at a book house in Mumbai,
Suresh Shah's journey is that of sheer determination, perseverance, and a never-say-die attitude. His life started to take a positive turn soon after his association with book distribution houses began. At the book distribution company in Mumbai, his hard work earned him a series of promotions, where it led to a relocation as a branch head at the company's office in Chennai. Fast forward a couple of more successful years, he had to move to Bangalore in 1963. Amidst that, the wedding bells rang and he welcomed the late Srimati Bhanumati Shah into his life, who turned out to be his biggest strength that led his way like a shadow for his later years. Suresh Shah's wife greatly encouraged him to start a bookshop of his own, as the time was ripe for him to channelize all those years of toil and networking into his own entrepreneurial venture with the help of many friends and patrons. A few years later, he set up his first bookshop at Gandhi Nagar, Bangalore, and called it his dream as Sapna Book House. Sapna Book House was set up in the year 1967 in an unassuming setup of just 40 square feet. Suresh Shah tasted the sweets of hard work and diligence a little too much to have it any other way. He continued to strive only harder to make Sapna Book House a larger-than-life reality, an emotion that should ring in every customer's heart. He envisioned to provide education to as many as possible. And in that spirit, today, Sapna Book House has 21 massive stores across Karnataka, Tamil Nadu and New Delhi, along with an overseas export office in Ghana, West Africa, with over 1,000 staff members employed in totality. He also entered into the publication space and led Sapna through the victory of being the largest publication house for Kannada books with over 7,000 titles. Further on, he was on a mission to leave no stone unturned. He ventured into many other verticals, such as expanding its presence into the online realm with sapnaonline.com, self-publishing vertical called Sapna Inc., manufacturing of Sapna's premium and proprietary stationery and notebook vertical called Store 67. He also further set up distribution of educational items across universities in Karnataka, thereby making Sapna a patron in the field of education and publishing. Suresh Shah has been conferred with a host of titles and awards for his commendable contributions. Rajyotsava Award by the Government of Karnataka for his social activities. Best Publisher Award by the Karnataka Pustaka Pradhikara, Bangalore. Best Publisher Award from Kannada Sangha, Hyderabad. And Udyoga Ratna Award by the Institute of Economic Studies, New Delhi, among many others. With 3 sons, Nitin, Deepak, Paresh Shah, and grandson Nijesh Shah to continue his legacy, today his story is not a sum total of his struggles, but that of his determination. He showed us all how one can be in charge of his own destiny and reach the farthest by giving his utmost. Sapna Book House isn't just a book and a publishing house, but a testament to living the life of integrity, honesty, and diligence. Those were a few pages from Suresh Shah's life. Even in death, he continues to be loved and cherished for all his achievements, especially for his contribution to the field of education and literature. This is the true story of raw entrepreneurship and undying love. ಇದೀಗ ತಾನೇ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಮಾನ್ಯ ಸಂಸದರು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ, ಶ್ರೀಯುತ ತೇಜಸ್ವಿ ಸೂರ್ಯ ಅವರು. ದಯಮಾಡಿ ವೇದಿಕೆಗೆ ಬರಬೇಕು ಅಂತ ವಿನಂತಿಸ್ಕೊಳ್ತೇವೆ. ತಮಗೆ ಈ ಸಪ್ನಾ ಬುಕ್ ಹೌಸ್ನ ಪರವಾಗಿ, ಈ ವೇದಿಕೆಯ ಪರವಾಗಿ ಆತ್ಮೀಯವಾದ ಸ್ವಾಗತ.
ಸುರೇಶ್ ಶಾ ಅವರ ಬಗ್ಗೆ ಒಂದು ಸುಂದರವಾದಂತಹ ವಿಡಿಯೋ ನೋಡಿದ್ವಿ. ಅವರ ಇಷ್ಟು ವರ್ಷದ ಜರ್ನಿಯನ್ನು ನಾವು ನೋಡಿದ್ವಿ. ನಾವೆಲ್ಲ ಇವತ್ತಿನ ದಿನ ಸೇರಿರೋದು ಸಪ್ನ ಪರಿವಾರ ಪ್ರೀತಿಯಿಂದ ಮಾಡಿರುವಂತಹ ಈ ಕಾರ್ಯಕ್ರಮ. ಪ್ರೀತಿಯ ಆಮಂತ್ರಣವನ್ನು ನೀಡಿದ್ದಾರೆ ಪುಸ್ತಕ ಲೋಕದ ಧ್ರುವತಾರೆ ಸುರೇಶ್ ಶ್ರೀ ಶಾ ಅವರಿಗೊಂದು ಗೌರವ ನಮನವನ್ನು ಸಲ್ಲಿಸುವಂತಹ ಸಂದರ್ಭದಲ್ಲಿ ಸಪ್ನಾ ಬುಕ್ ಹೌಸ್ನ ವ್ಯವಸ್ಥಾಪಕ ನಿರ್ದೇಶಕರಾದಂತಹ ಮ್ಯಾನೇಜಿಂಗ್ ಡೈರೆಕ್ಟರ್ ಶ್ರೀಯುತ ನಿತಿನ್ ಶಾ ಅವರಲ್ಲಿ ವಿನಂತಿಸ್ಕೊಳ್ತೇವೆ, ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ತಾವು ಸ್ವಾಗತಿಸಬೇಕು ಅಂತ. ಶುಭೋದಯ ಬಂಧುಗಳೇ, ವೆಲ್ಕಮ್ ಟು ಒನ್ ಆ್ಯಂಡ್ ಆಲ್. ಸಪ್ನ ಇದು ನಿಮ್ಮ ಪ್ರೀತಿಯ ಪುಸ್ತಕ ಭಂಡಾರ. ಇದು ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಪುಸ್ತಕ ತಾಣ. ಇದು ಸಾಹಿತಿಗಳ ಪ್ರೀತಿಗೆ ಮಾತ್ರವಾಗಿರುವ ಹಾಗೂ ಸುಸಜ್ಜಿತ ಪುಸ್ತಕ ಕಾಶಿ. ಇಂತಹ ಅಪರೂಪದ ಪುಸ್ತಕ ಭಂಡಾರದ ಸಂಸ್ಥಾಪಕರು ಶ್ರೀ ಸುರೇಶ್ ಶಾ. ಗಾಂಧಿ ನಾಡಿನಿಂದ ಬಂದು ಗಾಂಧಿ ನಗರದಲ್ಲಿ ನೆಲೆಸಿ ಸಣ್ಣ ಪ್ರಮಾಣದ ಪುಸ್ತಕ ವ್ಯಾಪಾರವನ್ನು ಪ್ರಾರಂಭಿಸಿ ಇಂದು ಭಾರತದ ಅತಿದೊಡ್ಡ ಪುಸ್ತಕ ಭಂಡಾರ ಎಂಬ ಹೆಗ್ಗಳಿಕೆಗೆ ಪಾತ್ರ ಆಗಿರುವ ಸಪ್ನಾ ಬುಕ್ ಹೌಸನ ಸುಪ್ರಸಿದ್ಧ ಕೀರ್ತಿಯನ್ನು ಗಳಿಸಲು ಇವರ ಸಾಧನೆ ಅನನ್ಯ. ಒಬ್ಬ ಸಾಮಾನ್ಯ ಕೂಲಿ ಕೆಲಸದಾತ ಇಷ್ಟು ಸುಪ್ರಸಿದ್ಧಿಯನ್ನು ಪಡೆಯಲು ಅವರು ಮಾಡಿದ ಕೆಲಸಗಳನ್ನು ಸಾಕ್ಷಿಯಾಗಿದೆ. ನೂರಾರು ಕನಸುಗಳು ಈ ಹೊತ್ತು ಬರುವವರಿಗೆ ಇವರಿಂದ ಜ್ವಲಂತ ಸಾಕ್ಷಿ. ಪುಸ್ತಕ ವ್ಯಾಪಾರ ಅಷ್ಟೇ ಅಲ್ಲ, ಪ್ರಕಟಣೆಯನ್ನು ಪ್ರಾರಂಭಿಸಿ ಅತ್ಯುತ್ತಮ ಪ್ರಕಾಶನ ಪ್ರಶಸ್ತಿಗೆ ಭಾಜನರಾಗಿರುವ ಈ ಮಹಾನ್ ಸಾಧಕನ ಸಾಧ್ಯತೆಯನ್ನು ತಿಳಿಯಲು ಯಾರಿಗೆ ತಾನೇ ಇಷ್ಟವಾಗಿರಲಿಲ್ಲ. ಸಾಮಾಜಿಕವಾಗಿ, ಸಾಹಿತ್ಯವಾಗಿ, ಶೈಕ್ಷಣಿಕವಾಗಿ ಇವರ ಮಾಡಿರುವ ಸೇವೆ ಅನನ್ಯ. ಇವರ ಸಾಮಾಜಿಕ ಸೇವೆಯನ್ನು ಗುರುತಿಸಿ ಸರ್ಕಾರವು ಇವರಿಗೆ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದಾರೆ. ಹೀಗೆ ಇವರ ಸಾಧನೆಗೆ ತಂದ ಗೌರವದ ಪಟ್ಟಿ ಬೆಳೀತಾ ಹೋಗುತ್ತಿದೆ. ಇಂತಹ ಮಹಾನ್ ವ್ಯಕ್ತಿ ನನ್ನ ತಂದೆ ಎಂದು ಹೇಳಿಕೊಳ್ಳಿಕ್ಕೆ ನನಗೆ ಹೆಮ್ಮೆ. ಈ ಮಹಾನ್ ಪುರುಷನ ದಿವ್ಯ ಕಾರಣಿಗೆ 4 ಪುಸ್ತಕಗಳನ್ನು ಓದಿಗರಿಗೆ ಅರ್ಪಿಸುತ್ತೀವಿ. ಅದರ ಮೂಲಕ ಇಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಟುಡೇ ವಿ ಕಮ್ ಟುಗೆದರ್ ಟು ಮಾರ್ಕ್ ಎ ಮೊಮೆಂಟಿಯಸ್ ಒಕೇಶನ್, ದಿ ರಿಲೀಸ್ ಆಫ್ 4 books that not only pays tribute to my late father, but also celebrate his extraordinary life as a great visionary. This is more than just a book launch. It is a testament to the indomitable spirit and unwavering dedication that my father brought to the books publication industry. Sapna Book House isn't just a name, it's a legacy, a monument to the world of books and publication in India, spanning an impressive 5.5 lakh square feet of retail space, hosting 20 million titles, welcoming 10 million elated customers, nurturing a family of 1,000 plus dedicated staff, and celebrating 56 years of unparalleled excellence across 21 plus grandiose outlets. Sapna has evolved beyond a mere book sale. It's a sanctuary of dreams, cradles of aspirations. All entrepreneurs start with a vision, but seldom do we find those who turn their vision into a business empire. Suresh Shah, the founder of Sapna Book House, perfectly exemplifies the grit and ardor of a leader who is a humanitarian and a philanthropist.
He is a recipient of the Karnataka Rajyotsava Award for Social Service from Karnataka government and also the Udyog Ratna Award from the Institute of Economic Studies, New Delhi. He was a trustee of the Jain Stanakwasi Gujarati Sangh, Bangalore. He was a member of the Federation of Publishers Association in India and the Karnataka Publishers Association. This is a story of unassuming grit and determination, story of raw entrepreneurship, and a story that fueled reading and education in developing New India. ಇಂತಹ ಅಪರೂಪದ ಕಾರ್ಯಕ್ರಮಕ್ಕೆ ನಮ್ಮ ಸಂಸ್ಥೆಯ ಮೇಲಿನ ಪ್ರೀತಿ ಹಾಗೂ ಗೌರವದಿಂದ ಹಿರಿಯ ವಿದ್ವಾಂಸರು ಹಾಗೂ ನಮ್ಮ ಪ್ರಕಟಣೆಯ ಲೇಖಕ ಬಳಗದವರು ಮತ್ತು ಇಂದು ಬಿಡುಗಡೆ ಆಗುತ್ತಿರುವ ಗ್ರಂಥ ಪುರುಷ ಕೃತಿಯ ಪ್ರಧಾನ ಸಂಪಾದಕರು ಆಗಿರುವ ನಾಡೋಜ ಪ್ರೊಫೆಸರ್ ಹಂಪನ ನಾಗರಾಜನವರು ಅಧ್ಯಕ್ಷತೆಯನ್ನು ವಹಿಸಿರುವುದು ನಮಗೆ ಸಂತೋಷನ ತಂದಿದೆ. On behalf of Sapna family and Sapna book house and all of us seated here, I welcome Nadoza Professor Hampa Nagaraja to this book launch function. ಇಂದು ಬಿಡುಗಡೆ ಆಗುತ್ತಿರುವ 4 ಪುಸ್ತಕಗಳು ಶ್ರೀ ಸುರೇಶ್ ಶಾ ಅವರ ಬದುಕಿನ ಚಿತ್ರದ ಜೊತೆಗೆ ಸಾಧಕನು ಸಾಧನೆಯನ್ನು ಪರಿಚಯಿಸುವ ಪುಸ್ತಕಗಳಾಗಿವೆ. ಇಂತಹ ಸಾಧಕರ ಬಗ್ಗೆ ಬರುತ್ತಿರುವ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲು ಉತ್ಸಾಹಿ ಯುವ ರಾಜಕೀಯ ಪಟು, ಉತ್ತಮ ವಾಗ್ಮಿ, ಜೊತೆಗೆ ಅಷ್ಟೇ ಕ್ರಿಯಾಶೀಲ ಮನಸ್ಸಿನ ಮಾನ್ಯ ಸಂಸದರಾಗಿರುವ ಶ್ರೀ ತೇಜಸ್ವಿ ಸೂರ್ಯ ಅವರನ್ನು ಕೇಳಿಕೊಂಡಾಗ ಅತ್ಯಂತ ಸಂತೋಷದಿಂದ ತಮ್ಮ ಸಮ್ಮತಿಯನ್ನು ಸೂಚಿಸಿ ಇಲ್ಲಿಗೆ ಆಗಮಿಸಿದ್ದಾರೆ. ಐ ಟೇಕ್ ಇಮ್ಮೆನ್ಸ್ ಪ್ಲೆಜರ್ ಟು ವೆಲ್ಕಮ್ ಶ್ರೀ ತೇಜಸ್ವಿ ಸೂರ್ಯ ಟು ದಿಸ್ memorable function. ಸದಾ ಉತ್ಸಾಹಿಶೀಲ ಮನಸ್ಸಿನ ಅಧ್ಯಯನ ನಿರತ ಪ್ರೊಫೆಸರ್ ಮಲ್ಲೆಪುರ್ ಜಿ ವೆಂಕಟೇಶ್, ಮಾನ್ಯ ವಿಶ್ರಾಂತ ಕುಲಪತಿಗಳು ಹಾಗೂ ಇಂದು ಬಿಡುಗಡೆ ಆಗುತ್ತಿರುವ ಗ್ರಂಥ ಪುರುಷ ಕೃತಿಯ ಸಹ ಸಂಪಾದಕರು ಮತ್ತು ನಮ್ಮ ಪ್ರಕಟಣೆಯ ಲೇಖಕರು ಪ್ರೊಫೆಸರ್ ಮಲ್ಲೆಪುರ್ ಸರ್ ಅವರಿಗೆ ಸಪ್ನ ಸಂಸ್ಥೆ ಹಾಗೂ ಸಪ್ನ ಪರಿವಾರದ ವತಿಯಿಂದ ಪ್ರೀತಿ ಹಾಗೂ ಗೌರವದ ಸ್ವಾಗತವನ್ನು ಕೋರುತ್ತೀವಿ. ವೆಲ್ಕಮ್ ಟು ಯು ಸರ್. ರಾಜೇಶ್ ಎಕ್ಸ್ಪೋರ್ಟ್ಸ್ ಲಿಮಿಟೆಡ್ ಸಂಸ್ಥೆಯ ಸಂಪಾದಕರು, ಅಧ್ಯಕ್ಷ, ಗುಜರಾತಿ ಜೈನ್ ಸಂಘ ಬೆಂಗಳೂರು ಇವರ ಅಧ್ಯಕ್ಷರು, ಸ್ವಾಮೀಜೀವ ಶ್ರೀ ರಾಜೇಶ್ ಮೆಹ್ತಾ ಅವರು ಇಂದಿನ ಈ ಕಾರ್ಯಕ್ರಮದಲ್ಲಿ ಗೌರವಗಳಾಗಿ ಆಗಮಿಸಿ ನಮಗೆ ಹೆಮ್ಮೆ. ಶ್ರೀ ರಾಜೇಶ್ ಮೆಹ್ತಾ, ಫೌಂಡರ್ ಚೇರ್ಮನ್, Rajesh Exports Limited, was kind enough accepted our invitation as a chief guest of this function. He is the president of Gujarati Jain Sangh, Bangalore,
He has been recognized and has been awarded from various organizations like Jain Bhushan presented by the Jain Social Group, Udyog Shri Award, Jeweler of the Year Award presented by the Karnataka government, Outstanding Businessman Award presented by the Harun Business Institute, China, and many more such awards. I am proud to welcome Shri Rajesh Mehta to this memorable event. ಇಂದಿನ ಈ ಕಾರ್ಯಕ್ರಮದ ಬಿಡುಗಡೆ ಆಗಿತ್ತಿರುವ ಕೃತಿ ಮ್ಯಾನ್ ಇನ್ ದ ಮಿರರ್. ಆ ಅಜ್ಜ ಈ ಮೊಮ್ಮಗ ಎಷ್ಟು ಸೊಗಸು. ಈ ಕೃತಿಯ ಲೇಖಕಿ ನಿರ್ಮಲಾ ಗೋವಿಂದರಾಜನ್, ಪತ್ರಕರ್ತ, ಯೋಗ ಗುರು, ಪ್ರಸಿದ್ಧ ಅಂಕಣಕಾರರು ಆಗಿರುವ ಇವರು ಇಂದಿನ ಈ ಸಮಾರಂಭದಲ್ಲಿ ಉಪಸ್ಥಿತರಿದ್ದಾರೆ. ನಿರ್ಮಲಾ ಗೋವಿಂದರಾಜನ್ is an author, social sector documentarian, journalist, and yoga teacher certified by the Yoga Alliance International, and is the author of the book released today, The Man in the Mirror. I, on behalf of Sapna and all of us seated here, welcome her to the book launch. ನೆನಪು ಅಮರ ಪ್ರೀತಿ. ಈ ಪ್ರೀತಿಯ ಚೇತವಾಗಿ ಅಮರ ಚೇತನ ಸುರೇಶ್ ಅವರ ನೆನಪಿನ ಸ್ಮರಣೀಯ ಈ ಕಾರ್ಯಕ್ರಮದಲ್ಲಿ ಅಪಾರ ಸಂಖ್ಯೆಯ ಅವರ ಅಭಿಮಾನದ ಮಹಾನ್ ವ್ಯಕ್ತಿಗಳು ಆಗಮಿಸಿದ್ದಾರೆ. ಅವರು ಕಟ್ಟ ಬೆಳೆಸಿದ ಈ ಸಂಸ್ಥೆಗೆ ಇಲ್ಲಿರುವ ಸಾಹಿತ್ಯ ಲೋಕದ ದಿಗ್ಗಜರುಗಳು ಪುಸ್ತಕ ರೂಪದ ಕಾಣಿಕೆಯನ್ನು ಪ್ರಕಟಣೆಗಾಗಿ ಕೊಟ್ಟಿದ್ದಾರೆ. ಹೀಗೆ ಇಲ್ಲಿರುವ ಪ್ರತಿಯೊಬ್ಬರೂ ಅವರದೇ ಆದ ರೀತಿಯಲ್ಲಿ ಸಂಸ್ಥೆಯ ಅಭಿವೃದ್ಧಿ ಕಾರಣಕರ್ತರು. ಮಹನೀಯರೇ, ನಿಮ್ಮದು ನಮ್ಮ ಪ್ರೀತಿ ಪೂರ್ವಕ ಧ್ಯಾನವಾದಗಳು ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಸಮುದಾಯ ಅನೇಕ ಗಣ್ಯಮಾನ್ಯರೇ, ಆಪ್ತರ ಮತ್ತು ಕುಟುಂಬ ವರ್ಗದವರು ಬಂದಿದ್ದಾರೆ. ನಮಗೆ ಸಂತೋಷವನ್ನು ಉಂಟು ಮಾಡಿದೆ. ನಿಮ್ಮೆಲ್ಲರಿಗೂ ನಮ್ಮ ಪ್ರೀತಿಯ ಸ್ವಾಗತ. ಇಲ್ಲಿಗೆ ಆಗಮಿಸಿರುವ ಸಾಹಿತಿಗಳು, ಸಾಹಿತ್ಯ ಆಸಕ್ತರು, ಕನ್ನಡದ ಮನಸ್ಸುಗಳು, ಪ್ರಕಾಶಕ ಮಿತ್ರರು ಮತ್ತು ಗ್ರಂಥ ಪುರುಷ ಕೃತಿಗೆ ಲೇಖನಗಳನ್ನು ಕೊಡುವ ಮೂಲಕ ಪುಸ್ತಕದ ಮೌಲ್ಯವ ಅಭಿವೃದ್ಧಿ ಸಹಕರಿಸಿದ ಲೇಖಕರಿಗೆ ಸಪ್ನಾ ಸಂಸ್ಥೆ ಹಾಗೂ ಸಪ್ನಾ ಪರಿವಾರದ ಪರವಾಗಿ ಪ್ರೀತಿ ಹಾಗೂ ಗೌರವದ ಸ್ವಾಗತವನ್ನು ಕೋರುತ್ತೇನೆ. In conclusion, I want to express my deep appreciation to all of you who have joined us today to celebrate the life and legacy of my late father. His journey from humble beginnings to becoming a great businessman is a testament to his passion, invocation, and a commitment to excellence. I take this opportunity in welcoming all my family members, friends, all Sapna staff members, all authors, committee members of Samyukt Gujarati Samaj, members of the Gujarati Jain Sangh, Sardar Patel Bhavan, members from publishing and booksellers community, principals from various recognized schools who have graced this occasion, and all members from the press who have all joined us in celebrating this moment. Your presence here is a testament to the love and respect you hold for my father. Jai Hind, Jai Karnataka.
ಬಂದಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದಂತಹ ಶ್ರೀಯುತ ನಿತಿನ್ ಶಾ ಅವರಿಗೆ ಧನ್ಯವಾದ ಹೇಳೋದಕ್ಕಿಂತ ಹೆಚ್ಚಾಗಿ ಸಪ್ನದ ವ್ಯವಸ್ಥಾಪಕ ನಿರ್ದೇಶಕರು, ಈ ಸಪ್ನ ಈ 3ನೇ ತಲೆಮಾರಿನ ಜೊತೆಗೆ 4ನೇ ತಲೆಮಾರು ಇದೆ. 1ನೇ ತಲೆಮಾರು ಸುರೇಶ್ ಶಾ ಅವರಾದರೆ 2ನೇ ತಲೆಮಾರನ್ನು ಅದನ್ನು ಬೆಳೆಸ್ಕೊಂಡು ಬಂದವರು ನಿತಿನ್ ಶಾ, ದೀಪಕ್ ಶಾ, ಪರೇಶ್ ಶಾ ಅವರು. ನಿಮ್ಮ ಕುಟುಂಬದವರು ಎಲ್ಲರೂ ಇದ್ದಾರೆ. ಅವರಿಗೆ ಪ್ರೀತಿಯ ಸ್ವಾಗತದ ಜೊತೆಗೆ ನಾನು ತೇಜಸ್ವಿ ಸೂರ್ಯ ಅವರಲ್ಲಿ ವಿನಂತಿಸ್ಕೊಳ್ತಾನೆ, ಶ್ರೀಯುತ ನಿತಿನ್ ಶಾ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಪ್ರೀತಿಯ ಶುಭಾಶಯ ಮತ್ತು ಆಶೀರ್ವಾದದೊಂದಿಗೆ ಅವರನ್ನು ಗೌರವಿಸೋಣ. ಆಗ್ಲಿಂದ ಹೇಳ್ತಾ ಇದ್ದೀನಿ 4 ತಲೆಮಾರಿದೆ ಅಂತ. ಒಂದು ರೀತಿಯಲ್ಲಿ ಇವತ್ತು ಸಪ್ನದ ಒಂದು ಸುಂದರವಾದಂತಹ ಸಮಾರಂಭ. ಈ ಸಮಾರಂಭದಲ್ಲಿ 3ನೇ ತಲೆಮಾರು ನಮ್ಮ ನಿಜೇಶ್ ಇವತ್ತು ಒಂದು ರೀತಿಯ ಪಟ್ಟಾಭಿಷೇಕ ಮಹೋತ್ಸವ ಅಂತ ಬೇಕಾದರೆ ಅನ್ಬೋದು. ಯಾಕೆಂದರೆ ಸಪ್ನದ ಈ ಒಂದು ಎಲ್ಲದ ಸುರೇಶ್ ಅವರು ಏನಿದನ್ನು ಬೆಳೆಸ್ಕೊಂಡು ಬಂದರೋ ಅದನ್ನು ಈ ತಲೆಮಾರು ಮುಂದುವರಿಸ್ಕೊಂಡು ಹೋಗೋದಕ್ಕೆ ನಿಜೇಶ್ ನಿತಿನ್ ಅವರ ಸುಪುತ್ರ ಇದ್ದಾರೆ. ಅವರಿಗೆ ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಮತ್ತು ಸ್ವಾಗತ. ಸಪ್ನ ಸಂಸ್ಥೆ ಅಂತ ಹೇಳಿದ ತಕ್ಷಣ, ಸಪ್ನಾ ಬುಕ್ ಹೌಸ್ ಅಂತ ಹೇಳಿದ ತಕ್ಷಣ ಪ್ರಕಾಶ್ ಕಂಬತ್ತಲ್ಲಿ ನನ್ನ ಬೈತಾರೆ. ಆದರೂ ಚಿಂತೆ ಇಲ್ಲ, ಒಂದು ಮಾತನ್ನು ನಾನು ಹೇಳಲೇಬೇಕು. ಗಾಂಧಿನಾಡಿನಿಂದ ಗಾಂಧಿನಗರಕ್ಕೆ ಬಂದು ಕನ್ನಡದ ಈ ಪುಸ್ತಕ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಹೋದಂತಹ ಸುರೇಶ್ ಶಾ ಅವರ ಜೊತೆಯಲ್ಲಿ ಅವರ ಮಕ್ಕಳು ಹೇಗೆ ಇದ್ದರು, ನಿತಿನ್, ಪರೇಶ್ ಮತ್ತು ದೀಪಕ್ ಅವರು ಇವಾಗ ನಿಜೇಶು ಸೇರಿಕೊಂಡಿದ್ದಾರೆ. ಆದರೆ ನಮ್ಮ ಕನ್ನಡದ ಈ ಪುಸ್ತಕ ಸಂಸ್ಕೃತಿಯನ್ನು ಸಪ್ನಾ ಬುಕ್ ಹೌಸ್ ಅವರ ಜೊತೆಯಲ್ಲಿ ಸೇರಿಸ್ಕೊಂಡು ಇವತ್ತಿನ ಮಟ್ಟಿಗೆ ಈ ಮಟ್ಟಕ್ಕೆ ಇಡೀ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ, ಇಡೀ ಭಾರತದಲ್ಲೇ ಹೆಸರುವಾಸಿಯಾದಂತಹ ಈ ಪುಸ್ತಕ ಮಳಿಗೆಯಲ್ಲಿ ಕನ್ನಡದ ವಿಭಾಗವನ್ನು ಬಹುಶಃ ಸುಮಾರು 40 ವರ್ಷದಿಂದ ಇರ್ಬೋದು ಅನ್ಸುತ್ತಲ್ವಾ. ನಾನು ಯಾರ ಬಗ್ಗೆ ಹೇಳ್ತಿದ್ದೀನಿ ಅಂತ ಗೊತ್ತಾಗ್ತದೆ. ಈ ನಿತಿನ್ ಅವರ ಬಲಗೈ ದೊಡ್ಡೇಗೌಡರು. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಪ್ರೀತಿಯ ಶುಭಾಶಯಗಳು ಅವರಿಗೆ. ದಯಮಾಡಿ ದೊಡ್ಡೇಗೌಡರು ವೇದಿಕೆಗೆ ಬರಬೇಕು. ನಾಡೋಜ ಇದು ದೊಡ್ಡೇಗೌಡರಿಗೂ ಪ್ರೀತಿಯ ಸ್ವಾಗತ. ಇದರ ಜೊತೆಯಲ್ಲಿ ಈಗಾಗಲೇ ನಿತಿನ್ ಅವರು ತಮ್ಮ ಸ್ವಾಗತದಲ್ಲಿ ಬಂದಿರುವಂತಹ ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ದಾರೆ. ಒಂದು ಕನ್ನಡ ಸಾರಸ್ವತ ಲೋಕದ ದಿಗ್ಗಜರು ನಮ್ಮ ನಡುವೆ ಇದ್ದಾರೆ, ಇಲ್ಲಿ ಬಂದಿದ್ದಾರೆ. ಈ ಒಂದು ಸಮಾರಂಭ ಇಷ್ಟೊಂದು ಯಶಸ್ವಿಯಾಗಿ ನಡಿಬೇಕು ಅಂತ ಹೇಳಿದ್ರೆ ಬಂದಿರುವಂತಹ ನಮ್ಮೆಲ್ಲ ಕನ್ನಡ ಸಾರಸ್ವತ ಲೋಕದ ದಿಗ್ಗಜರನ್ನು, ಹಿರಿಯರನ್ನು, ಅವರನ್ನು ಸ್ವಾಗತಿಸುವುದು ನಮ್ಮ ಪ್ರೀತಿಯ ಅಥವಾ ಗೌರವದ ಹೆಮ್ಮೆಯ ಕರ್ತವ್ಯ. ಇಲ್ಲಿಗೆ ಡಾಕ್ಟರ್ HS ವೆಂಕಟೇಶ್ ಮೂರ್ತಿಯವರು ನಮ್ಮ ಹಿರಿಯ ಕವಿಗಳು ಇದ್ದಾರೆ, ಆತ್ಮೀಯ ಸ್ವಾಗತ. ಪದ್ಮಶ್ರೀ ದೊಡ್ಡರಂಗೇಗೌಡರಿದ್ದಾರೆ, ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತೀವಿ. KM ಮರಳಸಿದ್ದಪ್ಪ ಸರ್ ಆಗಮಿಸಿದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಶ್ರೀಯುತ ಷಡಕ್ಷರಿ ಸರ್ ಇದ್ದಾರೆ, ರಮಣಶ್ರೀ ಷಡಕ್ಷರಿ ಸರ್ ಇದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತ. ಹಾಗೂ ಡಾಕ್ಟರ್ HE ಬೋಲಿಂಗಯ್ಯ ಸರ್ ಇದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಬೇಗೋ ರಮೇಶ್ ಸರ್ ಇದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಶ್ರೀಯುತ ಜೋಗಿ ಇದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಕರ್ನಾಟಕ ಬರಹಗಾರ ಸಂಘದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ನಿಡ್ಸಾಲೆ ಪುಟ್ಟಸ್ವಾಮಯ್ಯನವರು ಆಗಮಿಸಿದ್ದಾರೆ, ಅವರಿಗೆ ಆತ್ಮೀಯ ಸ್ವಾಗತವನ್ನು ಬಯಸ್ತೇವೆ. ಮತ್ತು ಇಲ್ಲಿ
ನಮ್ಮ ವೇದಿಕೆಯಲ್ಲಿ ನಾನು ಯಾವಾಗಲೂ ಹೇಳ್ತೀನಿ, ಶಿವಪಾರ್ವತಿಯರ ಥರ ನಾಡೋಜ ಕಮಲಾ ಹಂಪನ ಅವರ ಧರ್ಮಪತ್ನಿ ಅವ್ರು ಹೇಳೋದು ಹಾಗೆ ನನ್ನ ಬಲಗೈ ಅಂತ ಹೇಳ್ತಾರೆ. ಮ್ಯಾಮ್ ಕಮಲಾ ಹಂಪನ ಮೇಡಮ್ ಅವರಿಗೆ ಆತ್ಮೀಯ ಸ್ವಾಗತವನ್ನು ನಾವು ಬಯಸ್ತೇವೆ. ಸಪ್ನಾದ ಯಾವುದೇ ಕಾರ್ಯಕ್ರಮ ಈ ಇಬ್ಬರು ದಂಪತಿಗಳ ಶಿವಪಾರ್ವತಿಯರ ಆಶೀರ್ವಾದ ಇಲ್ಲದೆ ನಡೆಯೋದೇ ಇಲ್ಲ. ತಮಗೆ ಆತ್ಮೀಯ ಪ್ರಣಾಮಗಳು, ನಮಸ್ಕಾರಗಳು. ಮತ್ತು ಪ್ರಕಾಶ್ ಕಂಬತ್ತಳ್ಳಿ ಸರ್ ಬಂದಿದ್ದಾರೆ, ಜಮೀಲ್ ಅವರು ಬಂದಿದ್ದಾರೆ, ಎಲ್ಲ ಪ್ರಕಾಶಕರ ಎಲ್ಲ ಮಿತ್ರರು ಬಂದಿದ್ದಾರೆ. ಇನ್ನು ಪುಸ್ತಕ ಬಿಡುಗಡೆಯ ಸಮಾರಂಭದಲ್ಲಿ ಉಡೇ ಕೃಷ್ಣ ಸರ್ ಆಗಮಿಸಿದ್ದಾರೆ. ಅವರಿಗೆ ಆತ್ಮೀಯ ಸ್ವಾಗತವನ್ನು ನಾವು ಬಯಸ್ತೇವೆ. ಉಡುಪ ಸರ್ ಬಂದಿದ್ದಾರೆ. DJ ಬಂದ್ಬಿಡಿ ಪ್ಲೀಸ್. ಕ್ಷಮಿಸಬೇಕು, ಹಿರಿಯರು ಬಂದಾಗ ಗೌರವಿಸಿರ್ತಕ್ಕಂಥದ್ದು ನಮ್ಮೆಲ್ಲರ ಕರ್ತವ್ಯ. ಯಾಕೆಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಆ ಒಂದು ಸಂಸ್ಕೃತಿ ಇದೆ. ದೂರದ ಊರಿನಿಂದ ವೀರಭದ್ರಪ್ಪನವ್ರು ಬಂದಿದ್ದಾರೆ. ಅವರು ಯಾವಾಗಲೂ ಮುಂದೆ ಬರೋದಿಲ್ಲ, ಬಹಳ ಹಿಂದೆ ಇರ್ತಾರೆ. ಧನ್ಯವಾದಗಳು ಸರ್, ಸ್ವಾಗತ ನಿಮಗೆ. ಹಾಗೆಯೇ ಕನ್ನಡ ಅಂದ ತಕ್ಷಣ ನಮ್ಮ ರಾನಮ್ ಚಂದ್ರಶೇಖರ್ ಇದ್ದಾರೆ, ಅವರು ಹಿಂದೆ ಕೂತ್ಕೊಂಡಿದ್ದಾರೆ, ಅವರಿಗೂ ಸ್ವಾಗತವನ್ನು ಹೇಳ್ತೀನಿ. ಸಂತೋಷ್ ಹಾನ್ಗಲ್ ಅವರಿದ್ದಾರೆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಡೆಯಿಂದ. ಹಾಗೆ ವಾಚಾ ಚೆನ್ನೇಗೌಡರಿದ್ದಾರೆ, ಕರ್ನಾಟಕ ಕನ್ನಡ ಬರಹಗಾರರು ಮತ್ತು ಪ್ರಕಾಶಕರ ಸಂಘದ ಅಧ್ಯಕ್ಷರಾಗಿ ನಿಡಸಾಲೆ ಪುಟ್ಟಸ್ವಾಮಯ್ಯನವರಿದ್ದಾರೆ. ಕರ್ನಾಟಕ ಪ್ರಕಾಶಕರ ಸಂಘದ ಅಧ್ಯಕ್ಷರಾಗಿ ಪ್ರಕಾಶ್ ಕಂಬತ್ತಳ್ಳಿಯವರಿದ್ದಾರೆ. ನಮ್ಮ ಪ್ರೀತಿಯ ಪ್ರಕಾಶಕ ಜಮೀಲ್ ಅವರಿದ್ದಾರೆ. ಹಾಗೆ ಪಟ್ಟಿ ಬೆಳೀತಾ ಹೋಗುತ್ತೆ. ಇಲ್ಲಿ ಯಾರಿದ್ದಾರೆ ಯಾರಿಲ್ಲ ಅಂತ ಹೇಳೋದಕ್ಕಿಂತ ಎಲ್ಲರೂ ಇದ್ದಾರೆ ಅಂತ ನಮ್ಮ ಮನಸ್ಸಿನಲ್ಲಿ ದೂರದ ಮೈಸೂರಿನಿಂದ ನಮ್ಮ ಅನಂತರಾಮನ್ ಸರ್ ಬಂದಿದ್ದಾರೆ. ಹೀಗೆ ಎಲ್ಲರೂ ಕಣ್ಣು ಹಾಯಿಸಿದಷ್ಟು ಪಟ್ಟಿ ಬೆಳೀತಲೇ ಇರುತ್ತೆ. ಭಾಳ ಸಂತೋಷ ಆಗಿದೆ. AS ಕುಮಾರಸ್ವಾಮಿ ಅವರು ಮೈಸೂರಿಂದ ಬಂದಿದ್ದಾರೆ. ಹೀಗೆ ಬೇರೆ ಬೇರೆ ಊರಿಂದ ಸಂಪಟೂರು ವಿಶ್ವನಾಥ್ ಅವರು ಬಂದಿದ್ದಾರೆ. ಎಲ್ಲರೂ ಬಂದಿದ್ದಾರೆ. ನಿಮ್ಮೆಲ್ಲರೂ ನಮ್ಮ ಪ್ರಕಾಶಕ ಮಿತ್ರರು, ನಮ್ಮ ಪ್ರಕಾಶಕ ಮಿತ್ರರಾದ ಮುರಳಿಯವರು ಮತ್ತು ಪರಶಿವಪ್ಪನವರು, ಹೀಗೆ ಎಲ್ಲರೂ ಬಂದಿದ್ದೀರಿ. ಭಾಳ ಸಂತೋಷ ಆಗಿದೆ ನಮಗೆ. ಮತ್ತು ಆಚಾ ಶಿವಣ್ಣವ್ರು ಬಂದಿದ್ದಾರೆ, ಇಂದಿರಾ ಶಿವಣ್ಣವ್ರು ಬಂದಿದ್ದಾರೆ, ಪ್ರಧಾನ್ ಗುರುದತ್ರ ಸರ್ ಬಂದಿದ್ದಾರೆ. ಮೈಸೂರಿನಿಂದ ಪ್ರಧಾನ್ ಗುರುದತ್ರ ಸರ್ ಬಂದಿರತಕ್ಕಂಥದ್ದು ನಮ್ಮ ಪ್ರೀತಿಯ ಒಂದು ಆಹ್ವಾನ ಇದು ಅಂತ ನಮಗೆ ಸಂತೋಷ ಆಗಿದೆ. ಹೀಗೆ ಇನ್ನು ಮುಂದೆ ಗ್ರಂಥಪುರುಷ ಲೇಖನ ಕೊಡುವ ಮೂಲಕ ಪುಸ್ತಕದ ಮೌಲ್ಯವನ್ನು ಹೆಚ್ಚಿಸ್ತಕ್ಕಂಥ ಲೇಖಕರ ಹೆಸರುಗಳನ್ನು ನಮ್ಮ ವತ್ಸಲ ಮೋಹನ್ ಅವರು ಹೇಳ್ತಾರೆ. ಅವರಿಗೂ ಸಹ ಸ್ವಾಗತವನ್ನು ಹೇಳ್ತೇನೆ. ಹಾಗೆ ನಮ್ಮ ಪ್ರೀತಿಯ ಕವಿ, ನಾನು ಆಗಲೇ ಹೇಳ್ತಾ ಇದ್ದೆ, ನೀವು BRL ಬಿಟ್ರಿ ಅಂತ. BRL ಎಲ್ಲೂ ಬಿಟ್ಟಿಲ್ಲ, ಇಲ್ಲೇ ಇದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಹೇಳ್ತೇವೆ. ದಿನ ಗ್ರಂಥ ಪುರುಷ ಪುಸ್ತಕ ಲೋಕದ ಅಮೂಲ್ಯ ರತ್ನ ಸುರೇಶ್ ಶಾ ಅವರ ಪುಸ್ತಕ ಬಿಡುಗಡೆ ಆಗುತ್ತೆ. ಈ ಗ್ರಂಥಕ್ಕೆ ಅನೇಕ ಮಹನೀಯರು ತಮ್ಮ ಲೇಖನವನ್ನು ಕೊಟ್ಟು ಇವತ್ತಿನ ಈ ಸಮಾರಂಭ ಏನಿದೆಯೋ ಅತ್ಯಂತ ಯಶಸ್ವಿಯಾಗೋದಕ್ಕೆ ಈ ಲೇಖಕರು ಕಾರಣಕರ್ತರು. ಅವರನ್ನು ಈ ಸಂದರ್ಭದಲ್ಲಿ ನಾವು ನೆನಪಿಸ್ಕೊಳ್ಬೇಕಾಗಿದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯ. ಶುಭ ಸಂದೇಶವನ್ನು ಶ್ರೀ ನಿರ್ಮಲಾನಂದನಾಥ ಸ್ವಾಮೀಜಿಯವರು ನೀಡಿದ್ದಾರೆ ಮತ್ತು ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು ತಮ್ಮ ಶುಭ ಸಂದೇಶವನ್ನು ನೀಡಿದ್ದಾರೆ. ಮತ್ತು ಡಾಕ್ಟರ್ CN ರಾಮಚಂದ್ರನ್ ಸರ್ ಅವರು ಮತ್ತು ನಾಡೋಜ ಪ್ರೊಫೆಸರ್ ಕಮಲಾ ಹಂಪನ ಮೇಡಮ್ ಅವರು, ಪ್ರೊಫೆಸರ್ ಮಲ್ಲೆಪುರಂ ವೆಂಕಟೇಶ್ ಸರ್ ಅವರು, ಡಾಕ್ಟರ್ ದೊಡ್ಡರಂಗೇಗೌಡರು, ಡಾಕ್ಟರ್ ಪ್ರಧಾನ ಗುರುದತ್ ಅವರು, ಡಾಕ್ಟರ್ SL ಭೈರಪ್ಪನವರು, ಡಾಕ್ಟರ್ ವೀರಭದ್ರಪ್ಪನವರು, ಡಾಕ್ಟರ್ ಸುಮತೀಂದ್ರ ನಾಡಿಗ್ ಅವರು, ಪ್ರೊಫೆಸರ್ TR ಅನಂತರಾಮು ಅವರು, ಶ್ರೀಯುತ ವಿಶ್ವೇಶ್ವರ ಭಟ್ ಅವರು, ರಾನಮ್ ಚಂದ್ರಶೇಖರ್ ಅವರು, ಪ್ರೊಫೆಸರ್ KE ರಾಧಾಕೃಷ್ಣ ಅವರು, ಸಂಪಟೂರು ವಿಶ್ವನಾಥ್ ಅವರು, ಕೇಶವರೆಡ್ಡಿ ಹಂದ್ರಾಳ ಅವರು, ನಾಡೋಜ ಡಾಕ್ಟರ್ PS ಶಂಕರ್ ಅವರು ಮತ್ತು DG ಅವರ ಲೇಖನ ಇದರಲ್ಲಿ ಖಂಡಿತವಾಗ್ಲೂ ಇದ್ದೇ ಇದೆ. ನಿಡಸಾಲೆ ಪುಟ್ಟಸ್ವಾಮಯ್ಯನವರು, ಜಯಪ್ರಕಾಶ್ ಪುತ್ತೂರವರು, ಡಾಕ್ಟರ್ SR ಗುಂಜಾಳ ಅವರು, ಇಂದಿರಾ ಶಿವಣ್ಣ ಅವರು, ಆಚಾ ಶಿವಣ್ಣ ಅವರು, ಪ್ರೇಮ ಭಟ್ ಅವರು, AS ಕುಮಾರಸ್ವಾಮಿಯವರು, ಡಾಕ್ಟರ್ SG ಮಾಲ್ತಿಶೆಟ್ಟಿಯವರು, ಡಾಕ್ಟರ್ ಸಂತೋಷ್ ಹಾನಗಲ್ ಅವರು, K ರಾಜ್ಕುಮಾರ್ ಅವರು, ವಾಚಾ ಚೆನ್ನೇಗೌಡರು, ಪ್ರಕಾಶ್ ಕಂಬತ್ತಳ್ಳಿಯವರು, ಸಂಜಯ್ ಅಡಿಗರು, ಛಾಯಾಪತಿಯವರು, ಶ್ರೀಯುತ DN ಲೋಕಪ್ಪ ಅವರು, YA ದಂತಿಯವರು, ಬಸವರಾಜ ಕೊನೇಕ ಅವರು, ಪ್ರೊಫೆಸರ್ HS ಗೋಪಿನಾಥ್ ಅವರು, S ಮಧುಸೂದನ್ ಅವರು, BK ಶೆಟ್ಟಿಯವರು, BL ರಾಜಶೇಖರ್ ಅವರು, R ರಾಮಕೃಷ್ಣ ಅವರು, ಈ ಎಲ್ಲ ಮಹನೀಯರು ಈ ಪುಸ್ತಕಕ್ಕೆ
ತಮ್ಮ ಲೇಖನವನ್ನು ಕೊಟ್ಟು ಈ ಗ್ರಂಥದ ಒಂದು ಮಹತ್ವವನ್ನು ಹೆಚ್ಚಿಸಿದ್ದಾರೆ. ಅವರೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಪ್ರೀತಿಯ ಗೌರವವನ್ನು ಸಲ್ಲಿಸ್ತೇವೆ. ಈಗ ನಾನಾಗಲೇ ಹೇಳಿದೆ, ಈ ಸಪ್ನಾ ಬುಕ್ ಹೌಸ್ನ ಬುಕ್ ಬಿಡುಗಡೆ ಆಗಿ ನಿಜೇಶ್ ಮಾತಾಡಬೇಕು. ನಿಜೇಶ್ ಮಾತಾಡಿದಾದ್ಮೇಲೆ ಬುಕ್ ಬಿಡುಗಡೆ ಏನು ಮಾಡಬಹುದು? ಓಕೆ. ಈ ದಿನ 4 ಪುಸ್ತಕಗಳು ಲೋಕಾರ್ಪಣೆಗೊಳ್ತಾ ಇದೆ. ಶ್ರೀಯುತ ತೇಜಸ್ವಿ ಸೂರ್ಯ ಅವರಲ್ಲಿ ಮತ್ತು ವೇದಿಕೆ ಮೇಲಿರುವಂತಹ ಗಣ್ಯರಲ್ಲಿ ವಿನಂತಿಸ್ಕೊಳ್ತೇವೆ, ಪುಸ್ತಕವನ್ನು ಲೋಕಾರ್ಪಣೆ ಮಾಡಬೇಕು ಅಂತ ವಿನಂತಿಸ್ಕೊಳ್ತೇವೆ. ಸಮಾರಂಭದ ಅಧ್ಯಕ್ಷತೆ ವಹಿಸಿರುವಂತಹ ಪ್ರೊಫೆಸರ್ ಹಂಪ ನಾಗರಾಜಯ್ಯನವರು, ಶ್ರೀಯುತ ತೇಜಸ್ವಿ ಸೂರ್ಯ ಅವರು, ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ್ ಅವರು, ಗೌರವಾನ್ವಿತ ಅತಿಥಿಗಳಾಗಿರುವಂತಹ ಶ್ರೀ ರಾಜೇಶ್ ಮೆಹ್ತಾ ಅವರು ಮತ್ತು ನಿರ್ಮಲಾ ಗೋವಿಂದರಾಜನ್ ಅವರು, ದೊಡ್ಡೇಗೌಡರು ಅಲ್ಲಿ ಇದ್ದೇ ಇದ್ದಾರೆ. ಎಲ್ಲರೂ ಸೇರಿ, ನಿಜೇಶ್ ಇದ್ದಾರೆ, ಎಲ್ಲರೂ ಸೇರಿ ಈ ಪುಸ್ತಕದ ಲೋಕಾರ್ಪಣೆ ಆಗ್ತಾ ಇದೆ. ದಯಮಾಡಿ ಎಲ್ಲರೂ ಗೌರವಾನ್ವಿತ ಅತಿಥಿಗಳು ಅಲ್ಲಿ ಹೋಗಬೇಕು ಅಂತ ವಿನಂತಿ. ಲೋಕಾರ್ಪಣೆಗೊಂಡಿದೆ. ಒಂದು ಪುರುಷ ಪುಸ್ತಕ ಲೋಕದ ಅಮೂಲ್ಯ ರತ್ನ ಸುರೇಶ್ ಶ್ರೀ ಶಾ ಅವರು, ಪ್ರಧಾನ ಸಂಪಾದಕರು ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ, ಸಹ ಸಂಪಾದಕರು ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ, ಸಿ ಶಾ ಅವರ ಜೀವನ. ಪುರುಷ ಪುಸ್ತಕ ಲೋಕದ ಅಮೂಲ್ಯ ರತ್ನ ಸುರೇಶ್ ಸಿ ಶಾ, ಪ್ರಧಾನ ಸಂಪಾದಕರು ನಾಡೋಜ ಪ್ರೊಫೆಸರ್ ಹಂಪ ನಾಗರಾಜಯ್ಯ, ಸಹ ಸಂಪಾದಕರು ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ, ಆರ್ ದೊಡ್ಡೇಗೌಡರು. ಮತ್ತೊಂದು ಪುಸ್ತಕವನ್ನು ಲೋಕಾರ್ಪಣೆ ಮಾಡಿದಂತಹ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರಿಗೆ ಧನ್ಯವಾದಗಳನ್ನು ಹೇಳ್ತಾ, ಇಷ್ಟು ದಿನ ಪ್ರತಿ ಕಾರ್ಯಕ್ರಮದಲ್ಲೂ ಸ್ವಾಗತವನ್ನು ಮಾಡಿ ಕಾರ್ಯಕ್ರಮದ ರೂಪುರೇಷೆಗಳನ್ನು ಹೇಳ್ತಾ ಇದ್ದಿದ್ದು ನಿತಿನ್ ಶಾ ಅವರು. ನಾನು ಯಾವಾಗಲೂ ಹೇಳ್ತಿದ್ದೆ, ನಿತಿನ್ ಕನ್ನಡದಲ್ಲೇ ಸ್ವಾಗತ ಮಾಡೋರು, ಕನ್ನಡದಲ್ಲೇ ಬರ್ಕೊಂಡು ರೂಪುರೇಷೆಗಳನ್ನು, ಈ ಸಮಾರಂಭದ ವಿಷಯಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಿದ್ದಾರೆ. ಅಭಿನಂದನೆಗಳು ನಿಜೇಶ್, ದಯಮಾಡಿ ತಾವು ಬಂದು ಮಾತಾಡಬೇಕು. May I welcome our director, Rajesh Shah.
Very good morning to all of you present here, to the dignitaries on the dais, to all the dignitaries who are seated before me. I'd like to welcome each and every one of you for this momentous occasion and emotional occasion on the life journey of my grandfather, or fondly how I called him, Dada. As we gather here today, we celebrate not just the life, but the enduring legacy of an extraordinary individual, my grandfather, my Dada. Some of you are familiar with the chapters of his life, while for others, his tale is yet to unfold. The books we are about to introduce aim to trace his incredible journey, one that originated in the bustling bylanes of Bombay, only to take root and flourish in the heart of Bangalore. This book launch is more than a simple unveiling. It's a tribute highlighting the invaluable lessons he taught us about resilience, the essence of entrepreneurship, and above all, the depth and commitment and love for his family. 56 years ago, my Dada began with a humble dream, a Sapna. This dream was encapsulated in a modest 10 by 10 square feet pawn shop where he sold his first books in ragged clothes. Who would have thought that the small, poor boy would one day build India's largest book and publication company? It's not just the astounding growth, but the heart and soul he poured into his dream that's admirable. From a modest collection of Lilliput pocket dictionaries, which he sold on a blue plastic sheet on road, to becoming a pioneer in the book and publication industry, championing the voices of numerous writers, he created a ripple that turned into a revolution in Karnataka. But his journey started more than 56 years ago. There was a time when he was a mere coolie at the Ghatkopar railway station in Bombay, and years of toil and perseverance grew himself to build a legacy loved by millions in Karnataka. It's been said that the true measure of a person's life is the legacy they leave behind. And as condolences flowed in from every corner in the world after his demise, it was evident that Dada's impact was profound. Dignitaries, officials, news channels, tweets, and countless well-wishers, many of them are present before me here today, each recalling their own special memory of Dada and his Sapna. Today, he is celebrated not just as a visionary in Karnataka, but as a man with incredibly generous heart and an undying noble spirit. Dada was more than a grandfather to me. He was my hero, a silent guardian, the kind of hero that doesn't wear capes but displays love, kindness, and warmth. The love he showered upon all of us every single day was extraordinary. Dada was incomplete without Dadi, and together they created a loving family. The word busy seemed non-existent in his dictionary when it came to spending time with his family, his love binding all of us together. And mind you, we're not a small family. He created a heaven filled with love, laughter, and endless stories for all of us. His gestures of love ranged from the unusual, like gifting each one of us for whatever we would mention, to the mundane, tidying up our rooms and ensuring our house was clean. The purity of his love is a treasure that I carry in the depths of my heart. Our bond was unique, a blend of grandparent, grandchild, and best friends. Even as his business expanded and responsibilities mounted, Dada always made time for every shared laughter and playing teasing that he would do with all kids. These moments defined our relationship. His journey from a modest coolie in Bombay to becoming a beacon in the book industry in Bangalore, while astonishing, was but a backdrop to a simpler, heartfelt tale of love and bonding he shared with the family. His absence these couple of years has been visible, yet every corner of our home and our office, his Sapna, reverberates with memories. In his cabin, there are hundreds of photographs of him with celebrities, politicians, authors,
But there is one special photograph right in the middle of it all, of that with him and Dadi and his entire family, where his smile was the widest, showcasing his simple, loving heart, with the simple philosophy that while achievements are great, family is precious. Today, as I recall the countless moments, the invaluable life lessons, and the sheer love he showered, I am reminded of a depth of a bond that we shared. A bond reminiscent of the timeless tales of Shri Ram and Shri Lakshman. While he was my guiding Ram, I tried to be his ever-adoring Lakshman. In the vast tapestry of life, Dada wove threads to courage, entrepreneurship, vision, and unwavering love. And while his physical presence is no longer with us, his spirit, his legacy, and his Sapna continues to inspire, comfort, and guide. He is deeply missed, but his memory lives on, cherished and celebrated. Thank you, ladies and gentlemen, and together join me in celebrating his life as we unveil the 4 books. Thank you. ನಿಜೇಶ್ ಅವರಿಗೆ ನಮ್ಮೆಲ್ಲರ ಪ್ರೀತಿಯ ಆಶೀರ್ವಾದಗಳು ಹಾಗೂ ಅಭಿನಂದನೆಗಳು. ಇವತ್ತಿನ ನಮ್ಮ ಈ ಸಮಾರಂಭಕ್ಕೆ ಆಗಮಿಸಿ ಪುಸ್ತಕವನ್ನು ಲೋಕಾರ್ಪಣೆಯನ್ನು ಮಾಡಿದ್ದಾರೆ ಶ್ರೀಯುತ ತೇಜಸ್ವಿ ಸೂರ್ಯ ಅವರು, ಮಾನ್ಯ ಸಂಸದರು, ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ. ಇಷ್ಟೇ ಅಲ್ಲ, ಒಳ್ಳೆ ವಾಗ್ಮಿಗಳು, ಯೂತ್ ಐಕಾನ್, ಎಲ್ಲ ಯುವಕರಿಗೆ ಒಂದು ಮಾದರಿಯಾಗಿ ಅವರ ಮಾತನ್ನು ನಾವೆಲ್ಲ ಸಾಕಷ್ಟು ಸಂದರ್ಭಗಳಲ್ಲಿ ನಾವು ಕೇಳಿದ್ದೀವಿ. ಹಾಗಾಗಿ ಅವ್ರ ಮಾತು ಕೇಳ್ತಾ ಇದ್ದರೆ ನಮಗೆ ಸಮಯ ಹೋಗೋದು ಗೊತ್ತಾಗೋದೇ ಇಲ್ಲ. ತೇಜಸ್ವಿ ಅವರ ಜೊತೆಯಲ್ಲಿ ವೇದಿಕೆ ಮೇಲಿರುವಂತಹ ಎಲ್ಲರಲ್ಲೂ ನಾನು ವಿನಂತಿಸ್ಕೊಳ್ತೇನೆ, ಸಮಯದ ಅಭಾವ ಕಡಿಮೆ ಇರೋದ್ರಿಂದ ಎಲ್ಲರೂ ತಮ್ಮ ಮಾತುಗಳನ್ನು 10 ನಿಮಿಷಕ್ಕೆ ನಮಗೆ ರಾಜೇಶ್ ಸರು ಬಹಳ ಚೆನ್ನಾಗಿ ಕನ್ನಡ ಮಾತಾಡ್ತಿದ್ದಾರೆ ಸರ್, ಖುಷಿ ಆಯಿತು. ತಮಗೆ ಅಭಿನಂದನೆಗಳು. ತೇಜಸ್ವಿ ಸೂರ್ಯ ಅವರ ಮಾತನ್ನು ಈಗ ಕೇಳೋಣ ಸರ್. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ನಾನು ಬಹಳ ಗೌರವಿಸುವಂಥ ಬಹಳಷ್ಟು ಜನ ಹಿರಿಯರು ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂದೆ ಬಹಳಷ್ಟು ಜನ ಉಪಸ್ಥಿತರಿದ್ದಾರೆ. ಹಿರಿಯರಾದಂತಹ ಹಂಪ ನಾಗರಾಜಯ್ಯ ಸಾಹೇಬರಿಗೆ, ಮಲ್ಲೆಪುರಂ ವೆಂಕಟೇಶ್ ಸಾಹೇಬರಿಗೆ, ರಾಜೇಶ್ ಎಕ್ಸ್ಪೋರ್ಟ್ಸ್ನ ರಾಜೇಶ್ ಮೆಹ್ತಾ ಅವರಿಗೆ, ಇವತ್ತಿನ ಕಾರ್ಯಕ್ರಮದ ರೂವಾರಿಗಳಾದಂಥ ಈಗಿನ ಸಪ್ನಾ ಬುಕ್ ಹೌಸ್ನ ಇವತ್ತಿನ ಲೆಗಸಿಯನ್ನು ಮುಂದುವರಿಸ್ತಾ ಇರುವಂಥ ನಿತಿನ್ ಶಾ ಅವರು ಮತ್ತು ರಾಜೇಶ್ ಶಾ ಅವರಿಗೆ ಮತ್ತು ನಿರ್ಮಲಾ ಗೋವಿಂದರಾಜ್ ಅವರಿಗೆ, ಮತ್ತು ವೇದಿಕೆ ಮುಂಭಾಗದಲ್ಲಿರುವಂಥ ವೆಂಕಟೇಶ್ ಮೂರ್ತಿ ಸಾಹೇಬರಿಗೆ, ದೊಡ್ಡರಂಗೇಗೌಡರಿಗೆ, ಜೋಗಿ ಸಾಹೇಬರಿಗೆ, ಎಲ್ರಿಗೂ ಕೂಡ ಷಡಕ್ಷರಿ ಸಾಹೇಬರಿಗೆ, ಬಹಳಷ್ಟು ಜನ ಹಿರಿಯರಿದ್ದೀರಿ. ಇವತ್ತು ನನಗೆ ಸಂತೋಷ ಅಂತಂದರೆ, ಸಾಹೇಬರು ನಾನು ಬಂದು ಕೂತ್ಕೊಂಡಿದ್ದ ತಕ್ಷಣ ಪಕ್ಕದಲ್ಲಿ ಹಂಪ ನಾಗರಾಜಯ್ಯ ಸಾಹೇಬರು, ನೀನು ಡಾಕ್ಟರ್ ಸೂರ್ಯನಾರಾಯಣ ಅವ್ರ ಮಗ ಅಲ್ವೇನೋ ಅಂತ ಕೇಳಿದ್ರು. ಹೌದು ಸರ್ ಅಂತಂದೆ. ನನ್ನ ಶಿಷ್ಯ ಅಪ್ಪ ಅವರು ಅಂತ ಹೇಳಿದ್ರು. ನಾನು ಹೇಳಿದೆ, ಸರ್ ಮುಂದ್ಗಡೆ ವೆಂಕಟೇಶ್ ಮೂರ್ತಿ ಸಾಹೇಬ್ರಿದ್ದಾರೆ, ಅವರ ಕ್ಲಾಸ್ಮೇಟು ಸರ್ ನಮ್ಮಪ್ಪ ಅಂತಲೂ ಹೇಳಿದೆ. ಬಹುಶಃ ನಮ್ಮ ತಂದೆ ಇವತ್ತು ನನ್ನ ಜೊತೆಗೆ ಇಲ್ಲಿ ಬಂದಿದ್ದಿದ್ರೆ ಎಲ್ಲ ಸ್ನೇಹಿತರನ್ನ, ಗುರುಗಳನ್ನ ಎಲ್ಲ ಭೇಟಿ ಮಾಡಿ ಮತ್ತಷ್ಟು ಸಂತೋಷ ಪಟ್ಟಿರೋರು. ನಾನು ಮ್ಯಾನ್ ಆಫ್ ಆಕ್ಷನ್ ಆದರೆ ಪಾಲಿಟಿಕ್ಸಲ್ಲಿ ಇದರಲ್ಲಿ ಇದ್ದು, ನಮ್ಮ ತಂದೆ ನಿಜವಾದ ಅರ್ಥದಲ್ಲಿ ನಿಮ್ಮೆಲ್ಲರ ರೀತಿ ಮ್ಯಾನ್ ಆಫ್ ಲೆಟರ್. ಯಾಕೆಂದರೆ ಅವರಿಗೆ ಕನ್ನಡ ಸಾಹಿತ್ಯದಲ್ಲಿ ಬಹಳ ಆಸಕ್ತಿ ಇತ್ತು. ಅವರ PhD ಕೂಡ ಅವರು ರಾಘವಾಂಕ ಒಂದು ಅಧ್ಯಯನ ಅನ್ನುವಂಥ ಒಂದು
ಇದರಲ್ಲಿ ಥೀಸಿಸ್ನ ಬರೆದು ಅವರು PhD ಪಡೆದಿದ್ದು. ನನಗಿವತ್ತೇನಾದರೂ ಒಂದು 4 ಅಕ್ಷರ ಮಾತನಾಡಲಿಕ್ಕೆ, ನಮ್ಮ ಸಾಹಿತ್ಯದ ಬಗ್ಗೆ, ಸಂಗೀತದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ ಒಂದು 4 ಕಾಸು ಗೌರವ ಬರುವಂಥ ಸಂಸ್ಕಾರ ಇದ್ದರೆ ಅದು ನಮ್ಮ ತಂದೆ ತಾಯಿ ನನಗೆ ಭಾಷೆ, ಕನ್ನಡ, ನಮ್ಮ ಪುಸ್ತಕದ ಪ್ರೀತಿ, ಇದನ್ನು ಮನೆಯಲ್ಲಿ ಆ ವಾತಾವರಣ ಕಲಿಸಿದ್ರಿಂದ ಇವತ್ತು ನನಗೆ ಅದರ ಒಂದು 4 ಗೌರವ ಬಂದಿದೆ ಅಂತ ನಾನು ಇವತ್ತು ಹೇಳ್ತಾ ಇದ್ದೀನಿ ಈ ಸಂದರ್ಭದಲ್ಲಿ. ಇದು ಯಾಕೆ ಮುಖ್ಯ ಅಂತಂದ್ರೆ, ಸಪ್ನಾ ಬುಕ್ ಹೌಸ್ನ ಲೆಗಸಿ ಏನು ಅಂತ ನಾವು ನೋಡಬೇಕು ಅಂತಂದ್ರೆ, there are always multiple ways of assessing the legacy of a particular company or an organization, especially a for-profit organization. ಬ್ಯಾಲೆನ್ಸ್ ಶೀಟ್ಗಳನ್ನು ನೋಡಿ ಎಷ್ಟು ಪ್ರಾಫಿಟ್ ಆಗಿದೆ, ಎಷ್ಟು ಎಂಪ್ಲಾಯೀಸ್ ಇದ್ದಾರೆ, ಸ್ಟಾಕ್ ಮಾರ್ಕೆಟಲ್ಲಿ ಹೇಗೆ ಪರ್ಫಾರ್ಮ್ ಮಾಡ್ತಾ ಇದೆ, ಇದು ಒನ್ ವೇ ಆಫ್ ಅಪ್ರೋಚಿಂಗ್ ದ ಲೆಗಸಿ ಆರ್ ಇವ್ಯಾಲ್ಯೂಯೇಟಿಂಗ್ ದ ಲೆಗಸಿ. ಎರಡನೇದು, ಸಾಕಷ್ಟು ಇಂಟ್ಯಾಂಜಿಬಲ್ಸ್ಗಳು ಬಹಳಷ್ಟು ಇರ್ತವೆ. ಅದನ್ನ ನೀವು ಕನ್ಸಿಡರ್ ಮಾಡಬೇಕು ಅಥವಾ ಇವ್ಯಾಲ್ಯೂಯೇಟ್ ಮಾಡಬೇಕು ಅಂತಂದ್ರೆ ಅದು ಬಹಳ ಕಷ್ಟ. ಆದರೆ ಒಂದು ಇಂಟ್ಯಾಂಜಿಬಲ್ ಲೆಗಸಿಯನ್ನು ನಾನು ಹೇಳ್ತೀನಿ. ನಾನು ಓದಿದ್ದು ಇಂಗ್ಲಿಷ್ ಮೀಡಿಯಂನಲ್ಲಿ. ನನಗೆ ಕನ್ನಡದ ಪುಸ್ತಕವನ್ನು ಓದೋದಾಗ್ಲಿ, ನನಗೆ ಕರೆಕ್ಟಾಗಿ ಕನ್ನಡದಲ್ಲಿ 1 ನಿಮಿಷ ಭಾಷಣ ಮಾಡೋದಾಗ್ಲಿ, 9ನೇ ಕ್ಲಾಸು 8ನೇ ಕ್ಲಾಸ್ 9ನೇ ಕ್ಲಾಸ್ ತನಕ ನನಗೆ ಕರೆಕ್ಟಾಗಿ ಬರ್ತಾನೆ ಇರಲಿಲ್ಲ. ಬಿಕಾಸ್ ಇಂಗ್ಲಿಷ್ ಮೀಡಿಯಂನಲ್ಲೇ ಓದಿದ್ದು. ನನಗೆ ಪ್ರತಾಪ್ ಸಿಂಹರ ಕಾಲಂಗಳನ್ನು ಓದಬೇಕು ಅಂತ ಬಹಳ ಆಸೆ ಇತ್ತು. ಪ್ರತಾಪ್ ಸಿಂಹ ಅವರ ಕಾಲಂಗಳನ್ನು ಓದಲಿಕ್ಕೆ ವಿಜಯ ಕರ್ನಾಟಕ ಪತ್ರಿಕೆಯಲ್ಲಿ ಶನಿವಾರ ನಾನು ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಒಂದು ಕಾಲಮ್ ಓದೋ ಅಷ್ಟೊತ್ತಿಗೆ ಅರ್ಧ ಗಂಟೆ 40 ನಿಮಿಷ ತಗೊಳ್ತಾ ಇತ್ತು ಓದಕ್ಕೆ ಪ್ರಾರಂಭ ಮಾಡಿದಾಗ. ಅಂದರೆ ಐ ಆಮ್ ಆಲ್ಸೋ ಟೆಲಿಂಗ್ ದ ಟ್ರಾವೆಸ್ಟಿ ಆಫ್ ಅವರ್ ಎಜುಕೇಶನ್ ಸಿಸ್ಟಮ್ ಹೇಗಿದೆ ಅಂತ. ನಾವು ಕರ್ನಾಟಕದಲ್ಲಿದ್ದು, ಕನ್ನಡ ಮನೆತನದಲ್ಲಿದ್ದು, ಕನ್ನಡ ಭಾಷಿಕರಾಗಿ 9ನೇ ಕ್ಲಾಸಿಗೆ ಬಂದ್ರೂ ಒಂದು ಕಾಲಮ್ ಓದಕ್ಕೆ 40 ನಿಮಿಷ ತಗೊಳ್ಳೋವಂಥ ಒಂದು ಸ್ಥಿತಿ. ಆದರೆ ಅದನ್ನು ಓದೋವಂಥ ಇದು ಬಂದಾಗ ಎಲ್ಲ ಕಾಲಮ್ಗಳು ಹಿಂದಿಂದು ಎಲ್ಲ ಓದಬೇಕು ಅಂತ ಇತ್ತು. ಬೆತ್ತಲೆ ಜಗತ್ತಿನ ಪಬ್ಲಿಕೇಶನ್ ಸಪ್ನಾ ಬುಕ್ ಹೌಸ್ ಮಾಡಿತ್ತು. ಸಪ್ನಾ ಬುಕ್ ಹೌಸ್ ನಮ್ಮ ಜಯನಗರದಲ್ಲಿ ನನಗೆ ಪುಸ್ತಕ ಕೊಂಡ್ಕೊಳ್ಳಿಕ್ಕೆ ಸಿಕ್ಕಿತ್ತು. ನಾನು ಜಯನಗರದ ಸಪ್ನಾ ಬುಕ್ ಹೌಸ್ನಲ್ಲಿ ಹೋಗಿ ಪ್ರತಾಪ್ ಸಿಂಹರ ಬೆತ್ತಲೆ ಜಗತ್ತು ಪುಸ್ತಕಗಳ ಸೀರೀಸ್ನ ಕೊಂಡುಕೊಂಡು ಮೊದಲನೇದಾಗಿ ನಾನು ಕನ್ನಡ ಓದಲಿಕ್ಕೆ ಪ್ರಾರಂಭ ಮಾಡಿದೆ. ಅದಾದ ಮೇಲೆ ನಮ್ಮಪ್ಪ ನನಗೆ ಕೂರಿಸ್ಕೊಂಡು ಒಂದ್ಸತಿ ಹೇಳಿದ್ರು, ಅಲ್ಲಪ್ಪ, ನಾನು ಕನ್ನಡದಲ್ಲಿ MA PhD ಮಾಡಿರೋನು, ನನ್ನ ಮಗನ್ ಕನ್ನಡ ಪುಸ್ತಕ ಓದಕ್ಕೆ ಬರಲ್ಲ, 4 ಲೈನ್ ಕನ್ನಡ ಮಾತಾಡಕ್ಕೆ ಬರಲ್ಲ ಅಂತಂದರೆ ಏನಪ್ಪ, ಕರೆಕ್ಟಾಗಿ ಕಲ್ತ್ಕೊ ಅಂತ ಹೇಳಿ ಅದನ್ನು ಒಂಚೂರು ನನಗೆ ಎನ್ಕರೇಜ್ ಮಾಡಿದ್ರು. ನಾನು SL ಭೈರಪ್ಪನವರ ಕೃತಿಗಳನ್ನು ಕೊಂಡುಕೊಂಡಿದ್ದು ಸಪ್ನಾ ಬುಕ್ ಹೌಸ್ನಲ್ಲಿ. ವಿಶ್ವೇಶ್ವರ ಭಟ್ರ ಕೃತಿಗಳನ್ನು ನಾನು ಕೊಂಡುಕೊಂಡು ಓದಿದ್ದು ಸಪ್ನಾ ಬುಕ್ ಹೌಸ್ನಲ್ಲಿ. ಸುಮತೀಂದ್ರ ನಾಡಿಗರ ಸಾಹಸ ಅನ್ನುವಂಥ ಅವರ ನಾವೆಲ್ನ ಕೊಂಡು ಓದಿದ್ದು ಸಪ್ನಾ ಬುಕ್ ಹೌಸ್ನಿಂದ. ಇದೆಲ್ಲ ಕನ್ನಡದ ಸಾಹಿತ್ಯ ಲೋಕಕ್ಕೆ ಒಂದು ಎನ್ಕರೇಜ್ಮೆಂಟ್ ಸಿಕ್ತು ಅಂತಾದರೆ, ನಾನೇನು ಫಸ್ಟ್ ರ್ಯಾಂಕ್ನಲ್ಲಿ ಪಾಸ್ ಆಗಿರುವಂಥ ಹುಡುಗ ಆಗಿಲ್ದಲೇ ಇರೋದ್ರಿಂದ, ಯಾಕೆಂದ್ರೆ ಆಗಿದ್ದಿದ್ರೆ ನಾನು ಇಷ್ಟೊತ್ತಿಗೆ ಸಿಲಿಕಾನ್ ವ್ಯಾಲಿಲೋ ಬೇ ಏರಿಯಾದಲ್ಲೋ ಯಾವುದೋ ಒಂದು ಕಂಪ್ನಿಯಲ್ಲಿ ಇರ್ತಿದ್ದೆ. ನಿಮ್ಮ ಎದುರುಗಡೆಯಲ್ಲಿ ಭಾಷಣ ಮಾಡೋಕ್ಕೆ ಇರ್ತಿರ್ಲಿಲ್ಲ MP ಆಗಿ. ಲಾ ಎಕ್ಸಾಮನ್ನ ಪಾಸ್ ಮಾಡಲಿಕ್ಕೆ ಉಷಾ ಜಗನ್ನಾಥ್ ಗೈಡ್ ಪುಸ್ತಕ ಕೊಂಡ್ಕೊಂಡಿದ್ದು ಸಪ್ನಾ ಬುಕ್ ಹೌಸಲ್ಲಿ. ಆದ್ರಿಂದ ನನ್ನ ವೈಯಕ್ತಿಕ ಜೀವನದ ಒಂದು ಜರ್ನಿಯಲ್ಲೂ ಕೂಡ ಎಕ್ಸಾಮ್ ಪಾಸ್ ಆಗಲಿಕ್ಕೆ ಗೈಡ್ ಪುಸ್ತಕ ಕೊಂಡ್ಕೊಂಡಿದ್ರಿಂದ ಕನ್ನಡ ಸಾಹಿತ್ಯ ಲೋಕದ ದಿಗ್ಗಜರ ಪುಸ್ತಕಗಳಿಗೆ ಒಂದು ಎಂಟ್ರಿ ಸಿಕ್ಕಿದ್ದು ಕೂಡ ನನಗೆ ಸಪ್ನಾ ಬುಕ್ ಹೌಸ್ನಲ್ಲಿ ಪುಸ್ತಕಗಳನ್ನು ಕೊಂಡ್ಕೊಂಡಿದ್ರ. ಈ ಇಂಟ್ಯಾಂಜಿಬಲ್ ಲೆಗಸಿ ಅಂತ ನಾನು ಹೇಳಿದ್ನಲ್ಲ, ನನ್ನಂಥ ಎಷ್ಟೋ ಸಾವಿರಾರು ಲಕ್ಷಾಂತರ ಜನರನ್ನ ಓದುಗರಾಗಿ ಪರಿವರ್ತಿಸಿ
ಅವರಿಗೆ ಅಕ್ಷರದ ಸಂಸ್ಕಾರವನ್ನು ಕೊಟ್ಟು ತನ್ಮೂಲಕ ಒಂದು ಸಾಕ್ಷರ ಸುಸಂಸ್ಕೃತ ಸಮಾಜದ ನಿರ್ಮಾಣದಲ್ಲಿ ಸಪ್ನಾ ಬುಕ್ ಹೌಸ್ನ ಬಹಳ ದೊಡ್ಡ ಒಂದು ಕಾಣಿಕೆ ಇದೆ. ಅದಕ್ಕೆ ಇವತ್ತು ನಾವು ಸುರೇಶ್ ಶಾ ಅವರನ್ನು ನೆನಪಿಸ್ಕೊಳ್ಬೇಕು. ನಾನು ಹೀಗೆ ಯೋಚನೆ ಮಾಡ್ತಾ ಇದ್ದೆ, ಇವತ್ತು ಎಷ್ಟು ಜನಕ್ಕೆ ಒಬ್ಬ ವ್ಯಕ್ತಿಯ ಆಂಟ್ರಪ್ರನೋರಲ್ ಎಬಿಲಿಟೀಸು ಆಶ್ರಯ ಕೊಟ್ಟಿದೆ, ಶಕ್ತಿ ಕೊಟ್ಟಿದೆ. ಸಂಗೀತಗಾರರಿರ್ಬೋದು, ಬರಹಗಾರರಿರ್ಬೋದು, ಅವರಿಗೆ ಒಬ್ಬ ಪ್ರೊಡ್ಯೂಸರೋ ಅಥವಾ ಪಬ್ಲಿಷರೋ ಇರಲಿಲ್ಲ ಅಂತಂದ್ರೆ ಅವ್ರು ಬರ್ದಿರೋದನ್ನ ಜನರ ಹತ್ರ ಮುಟ್ಟಿಸ್ಲಿಕ್ಕೆ ಮಾಧ್ಯಮವೇ ಇರೋದಿಲ್ಲ. ಇವತ್ತು ಇಲ್ಲಿರುವಂಥ ಎಷ್ಟೋ ಜನ ದಿಗ್ಗಜ ಸಾಹಿತಿಗಳು, ಬರಹಗಾರರನ್ನ ನಾಡಿನ ಮೂಲೆ ಮೂಲೆಗೆ ಪರಿಚಯಿಸಿದ್ರೆ ಕರ್ನಾಟಕದಲ್ಲಿ ಇಂಥ ಶ್ರೇಷ್ಠ ಸಾಹಿತಿಗಳು, ಚಿಂತಕರು, ಕವಿಗಳು ಇವರಿದ್ದಾರೆ ಅಂತ ಹೇಳಿ ಕನ್ನಡ ನಾಡಿನ ಮೂಲೆ ಮೂಲೆಗೆ ದೇಶದಾದ್ಯಂತ ಪಸರಿಸಿದ್ರೆ ಮತ್ತು ಅಂಥ ಸಾಹಿತಿಗಳಿಗೆ ಒಂದು ಪೇಟ್ರನೇಜ್ ಕೂಡ ಸಿಕ್ಕಿದ್ರೆ ಅದು ಇಂಥ ಪಬ್ಲಿಷಿಂಗ್ ಹೌಸ್ನ ಒಂದು ಎಫರ್ಟ್ನಿಂದ. ಎಷ್ಟು ಜನ 1,000 ಜನ ಡೈರೆಕ್ಟ್ ಎಂಪ್ಲಾಯೀಸ್ ಅಂತ ಹೇಳಿದ್ರು. ಎಷ್ಟು ಜನ ಕಾರ್ಟೂನ್ ಬರ್ದಿರುವಂಥವ್ರು ಇರ್ಬೋದು, ಡಿಸೈನ್ ಮಾಡಿರುವಂಥವ್ರು ಇರ್ಬೋದು, ಪ್ರಿಂಟಿಂಗ್ ನಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು, ಆಫ್ಸೆಟ್ ನಲ್ಲಿ ಕೆಲಸ ಮಾಡುವಂಥವ್ರು ಇರ್ಬೋದು. ಎಷ್ಟು ಜನಕ್ಕೆ ಇಂಡೈರೆಕ್ಟ್ ಆಗಿ ಇದರಿಂದ ಒಂದು ಈಕೋ ಸಿಸ್ಟಮಿಗೆ ಒಂದು ಸಪೋರ್ಟ್ ಸಿಕ್ಕಿದೆ ಅನ್ನೋದನ್ನು ನನಗೆ ಬಹಳ ಆಶ್ಚರ್ಯ ಅನಿಸಿದ್ದು ಅಂತಂದ್ರೆ, ನಮ್ಮ ದೇಶದ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ಗಳಲ್ಲಿ ಏನೋ ಮಹತ್ವ ಇದೆ ಅಂತ ಅನ್ಸುತ್ತೆ. ಯಾಕೆಂದ್ರೆ ಘಾಟ್ಕೋಪರ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ನಲ್ಲಿ ಕೂಲಿಯಾಗಿ ಕೆಲಸ ಮಾಡ್ತಾ ಇದ್ದಂಥವ್ರು ಸಪ್ನಾ ಬುಕ್ ಹೌಸ್ನಂತ ಲೆಗಸಿಯನ್ನು ಶುರು ಮಾಡ್ತಾರೆ. ಗುಜರಾತ್ನ ವಾಡ್ನಗರ್ನ ರೈಲ್ವೆ ಸ್ಟೇಷನ್ ಅಲ್ಲಿ ಚಾಯ್ ಮಾರ್ತಾ ಇದ್ದವರು ದೇಶದ ಪ್ರಧಾನಿ ಆಗ್ತಾರೆ. ಈ ದೇಶದ ರೈಲ್ವೆ ಸ್ಟೇಷನ್ಗಳಲ್ಲಿ ಏನೋ ಮಹತ್ವ ಇದೆ ಅಂತ ಅನ್ಸುತ್ತೆ. ಇಟ್ಸ್ ಎನ್ absolutely inspiring journey. ನನಗೆ ಈ ಫಸ್ಟ್ ಜನರೇಷನ್ ಅಚೀವರ್ಸ್ ಯಾರೇ ಇರಲಿ, ಅವ್ರನ್ನ ಭೇಟಿ ಮಾಡಿದಾಗ, ಅವ್ರ ಜೀವನವನ್ನ ಓದಿದಾಗ ಎಷ್ಟೋ ಜೀವನದ ಸತ್ಯಗಳು, ಜೀವನದ ಪಾಠಗಳು ಅವರ ಜೀವನದಲ್ಲಿ ನಮಗೆ ಸಿಗ್ತವೆ. ಬಿಕಾಸ್ ದೇ ಸ್ಟಾರ್ಟ್ ಫ್ರಮ್ ಝೀರೋ and they build from nothing. This is not to discount or this is not to take away the importance of those who carry forward the legacy in any way. But the one who dreams from nothing, ಏನೋ ಇಲ್ದಲ್ಲ ಇದ್ದಾಗ ಏನೋ ಒಂದು ಮಾಡ್ತೀನಿ ಅಂತ ಕನಸು ಕಾಣೋದಿದೆಯಲ್ಲ, that itself is something that is bloody amazing and inspiring. ನಾನು ಓವರ್ ದ ಲಾಸ್ಟ್ ಫ್ಯೂ ಇಯರ್ಸ್ ಎವ್ರಿ ಮಂತ್ ಐ ಮೇಕ್ ಎನ್ ಎಫರ್ಟ್. ಕರ್ನಾಟಕದಲ್ಲಿ, ಬೆಂಗಳೂರಿನಲ್ಲಿ ಅಥವಾ ನಾನು ಎಲ್ಲೇ ಹೋದಾಗ ಯಾರೇ ಫಸ್ಟ್ ಜನರೇಷನ್ ಆಂಟ್ರಪ್ರಿನೋರ್ ಇರಲಿ, ಫಸ್ಟ್ ಜನರೇಷನ್ ಅಲ್ಲಿ ಏನೋ ಒಂದು ಆರ್ಗನೈಸೇಷನ್ ಬಿಲ್ಡ್ ಮಾಡಿರೋರಿರಲಿ, ನಾನು ಹೇಗಾದ್ರೂ ಮಾಡಿ ಅವ್ರ ಹತ್ರ ಸಮಯ ಮಾಡಿ ಒಂದು ಸ್ವಲ್ಪ ಹೊತ್ತು ಹೋಗಿ ಅವ್ರ ಜೊತೆಗೆ ಐ ಜಸ್ಟ್ ಚಾಟ್ ವಿತ್ ದೆಮ್. ಹೆಂಗೆ ಶುರು ಮಾಡಿದ್ರಿ, ಫಸ್ಟ್ ಕ್ಯಾಪಿಟಲಿಗೆ ಏನು ಮಾಡಿದ್ರಿ, ಯಾರು ಸಾಲ ಕೊಟ್ಟರು ನಿಮಗೆ, ಫಸ್ಟ್ ಎಂಪ್ಲಾಯಿನ ಹೇಗೆ ನೀವು ಹೈರ್ ಮಾಡ್ಕೊಂಡ್ರಿ, ನಿಮ್ಮ ನೆಚ್ಚಿ ಕೆಲಸಕ್ಕೆ ಹೆಂಗೆ ಬಂದ ಅವನು ಫಸ್ಟ್ ವ್ಯಕ್ತಿ, ಈ ಎಲ್ಲ ಸ್ಟೋರಿಗಳಲ್ಲಿ ಅಂಡ್ ಹೌ ಡಿಡ್ ಯು ಬಿಲ್ಡ್ ಆನ್ ದಿಸ್ ಲೆಗಸಿ, ಈ ಎಲ್ಲ ಸಣ್ಣ ಸಣ್ಣ ಕಥೆಗಳಲ್ಲಿ ದೇರ್ ಇಸ್ ಸೋ ಮಚ್ ಟರ್ನ್. ಅಂಡ್ ಎಸ್ಪೆಷಲಿ ಅಟ್ ಅ ಪಾಯಿಂಟ್ ಇನ್ ಟೈಮ್ ಇನ್ ದ ಕಂಟ್ರೀಸ್ ಹಿಸ್ಟ್ರಿ ವೆನ್ ದ ಕಂಟ್ರಿ ಹ್ಯಾಸ್ ಅನ್ಲೀಶ್ಡ್ ಇಟ್ಸ್ ಇನ್ನೇಟ್ ಆಂಟ್ರಪ್ರಿನೋರಲ್ ಸ್ಪಿರಿಟ್. 91,000 ಸ್ಟಾರ್ಟ್ಅಪ್ಗಳು ದೇಶದಲ್ಲಿ ಇವತ್ತು ಬಂದು ಪ್ರಪಂಚದ ಸ್ಟಾರ್ಟ್ಅಪ್ ಹಬ್ ಆಗಿ ಇವತ್ತು ಭಾರತ ಉದಯಿಸ್ತಾ ಇರಬೇಕಾದಾಗ, ಐ ಆಮ್ ಶೋರ್ ದೇರ್ ಆರ್ ಮಲ್ಟಿಪಲ್ ಲೆಸನ್ಸ್ ದಟ್ ಯಂಗ್ ಆಂಟ್ರಪ್ರಿನರ್ಸ್ ಆಫ್ ಟುಡೇ ಕ್ಯಾನ್ ಡ್ರಾ ಫ್ರಮ್ ದ ಲೈಫ್ ಆಫ್ ಸುರೇಶ್ ಶಾ, ಅಂಡ್ ಇನ್ ದಿಸ್ ಕಾಂಟೆಕ್ಸ್ಟ್ ದೀಸ್ ಬುಕ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. I only want to say this at the end. This is a august audience.
ಬಹುಶಃ ನಾನು ಇವತ್ತಿರುವಂಥ ಸ್ಥಾನದ ಕಾರಣದಿಂದಾಗಿ ಮಾತ್ರ ಇಂಥ ಒಂದು ದಿಗ್ಗಜರಿರುವಂಥ ಸಭೆಯಲ್ಲಿ 4 ಅಕ್ಷರ ಮಾತಾಡುವಂಥ ಯೋಗ್ಯತೆ ನನಗೆ ಸಿಕ್ಕಿದೆ, ಅಕ್ಷರದ ಒಂದು ಇದರಿಂದಾಗಲ್ಲ. ಆದರೆ ಪುಸ್ತಕಗಳ ಮೂಲಕ, ಬರವಣಿಗೆಯ ಮೂಲಕ, ಸಂಸ್ಥೆಯನ್ನು ಕಟ್ಟಿರೋದ್ರ ಮೂಲಕ ಸುರೇಶ್ ಶಾ ಅವರು he has dared to defy death and establish for himself and through his work many others immortality. ಕಾರಣ ಯಾಕೆ ಅಂತಂದ್ರೆ, ಮಾರ್ಕ್ ಟ್ವೇನ್ ಒಂದ್ ಕಡೆ ಬರೀತಾನೆ, ನೀನು ಹೋದ ಮೇಲೂ ನಿನ್ನ ನೆನಪಿಸ್ಕೊಳ್ಬೇಕು ಅಂತಂದ್ರೆ ನಿನ್ನ ಅಕ್ಷರ ಬರಿ ಅಂತ. Because words that are written will outlast our physical existence on the earth. But ಸುರೇಶ್ ಶಾ ಅವರು ಎರಡನ್ನು ಮಾಡಿದ್ದಾರೆ. ಎಷ್ಟೋ ಜನ ಬರಹಗಾರರ ಅಕ್ಷರಗಳು ಇಮ್ಮಾರ್ಟಲ್ ಆಗುವಂಥ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿದ್ದಾರೆ. ತನ್ಮೂಲಕ ತಾವೂ ಕೂಡ ಎಂದೆಂದಿಗೂ ನೆನಪಿನಲ್ಲಿರುವಂತಹ ರೀತಿಯ ಲೆಗಸಿಯನ್ನು ಕೂಡ ಸ್ಥಾಪನೆ ಮಾಡಿದ್ದಾರೆ. ಇಟ್ ಇಸ್ ಅ ವರ್ತ್ ಬಳಸ್ಕೊಳ್ಳೋಣಂತೆ. ಇನ್ ಹಿಮ್ ಲೆಟ್ ಅಸ್ ಸೀಕ್ ಎನ್ ಎಟರ್ನಲ್ ಸೋರ್ಸ್ ಆಫ್ ಇನ್ಸ್ಪಿರೇಷನ್. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ನಮಸ್ಕಾರ. ಶ್ರೀಯುತ ತೇಜಸ್ವಿ ಸೂರ್ಯ ಅವರು ಮಾನ್ಯ ಸಂಸದರು ಇವತ್ತಿನ ಈ ಸಂದರ್ಭಕ್ಕೆ ತಕ್ಕ ಹಾಗೆ ಪ್ರೀತಿಯಿಂದ ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತಾಡಿದರು. ಕಾವೇರಿ ಕೇಳು ಹೋಗುವಂಥ ಪಡೆದು ಹೋಗ್ತಾ ಇದ್ದೀನಿ. ನಮಸ್ಕಾರ. ಸಪ್ನಾ ಬುಕ್ ಹೌಸ್ನ ಪರವಾಗಿ, ವೇದಿಕೆಯ ಪರವಾಗಿ ನಾವು ಶ್ರೀಯುತ ತೇಜಸ್ವಿ ಸೂರ್ಯ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಈಗ ನಾನು ಡಿಜಿಯನ್ನು ಮತ್ತೊಮ್ಮೆ ನಾನು ವೇದಿಕೆಗೆ ಬರಮಾಡ್ಕೊಳ್ತೇನೆ. ಒಂದು ಸಂತೋಷದ ಸಂಗತಿ, ರಾಜ್ಯ ಮಟ್ಟದ ಪುಸ್ತಕ ಆಯ್ಕೆ ಸಮಿತಿ ಅಧ್ಯಕ್ಷರಾಗಿ ಡಾಕ್ಟರ್ ಕರಿಗೌಡ ಬೀಚ್ನಳ್ಳಿಯವರು ಆಯ್ಕೆಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಬಹಳ ಬರಬೇಕು. ನಿಮಗೆ ಅಭಿನಂದನೆಗಳು ಎಲ್ಲರ ಪರವಾಗಿ. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ವಿಶ್ರಾಂತ ಕುಲಪತಿಗಳು ಪ್ರೊಫೆಸರ್ ಮಲ್ಲೆಪುರಂ ಜಿ ವೆಂಕಟೇಶ ಸರ್ ಅವರಲ್ಲಿ ವಿನಂತಿ, ತಾವು ಸಮಾರಂಭದಲ್ಲಿ ಈ ಸಮಾರಂಭವನ್ನು ಉದ್ದೇಶಿಸಿ ತಾವು ಮಾತನಾಡಬೇಕು ಅಂತ ವಿನಂತಿ. ಶ್ರೀ ಗುರುಭ್ಯೋ ನಮಃ. ಸಪ್ನ ಪರಿವಾರದ ಒಂದು ಸಂಭ್ರಮದ ದಿನ ಇವತ್ತು. ಈ ಸಂಭ್ರಮಕ್ಕೆ ಕಾರಣರಾದವರು ಸಪ್ನ ಬುಕ್ ಹೌಸಿನ ಅದನ್ನು ಪ್ರಾರಂಭ ಮಾಡಿದಂಥ ಶ್ರೀ ಸುರೇಶ್ ಶಾ ಅವರು. ಇವತ್ತು 4 ಪುಸ್ತಕಗಳು ಲೋಕಾರ್ಪಣೆಗೊಂಡಿವೆ. ಈ 4 ಪುಸ್ತಕಗಳು ಕೂಡ ಸುರೇಶ್ ಶಾ ಅವರ ಬದುಕನ್ನು, ಅವರ ಪುಸ್ತಕದ ಮೇಲಿನ ಪ್ರೀತಿಯನ್ನು, ಗುಜರಾತಿನ ಗಾಂಧಿನಗರದಿಂದ ಈ ಗಾಂಧಿನಗರಕ್ಕೆ ಬೆಂಗಳೂರು ಬಂದದ್ದನ್ನು, ಅವರು ನಡೆದಂಥ ಹಾದಿಯನ್ನು ತುಂಬ ಮನೋಜ್ಞವಾಗಿ ಕಟ್ಟಂಥ 4 ಪುಸ್ತಕಗಳು ಇವತ್ತು ಲೋಕಾರ್ಪಣೆಗೊಂಡಿವೆ. ಇದನ್ನು ಲೋಕಾರ್ಪಣೆ ಮಾಡಿದ ಲೋಕಸಭಾ ಸದಸ್ಯರಾದ ತೇಜಸ್ವಿ ಅವರಿಗೆ, ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ನಮ್ಮೆಲ್ಲರಿಗೂ ಹಿರಿಯರು ಮಾರ್ಗದರ್ಶಕರಾದಂಥ ಪ್ರೊಫೆಸರ್ ಹಂಪಣ್ಣ ಅವರಿಗೆ, ಇಡೀ ಈ ಕಾರ್ಯಕ್ರಮದ ಹಿಂದಿರುವ ಚೈತನ್ಯ ಶಕ್ತಿ ಶ್ರೀ ನಿತಿನ್ ಶಾ ಅವರಿಗೆ, ನಿಜೇಶ್ ಶಾ ಅವರಿಗೆ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ರಾಜೇಶ್ ಮೆಹ್ತಾ ಮತ್ತು ನಿರ್ಮಲಾ ಗೋವಿಂದರಾಜನ್ ಅವರಿಗೆ, ಇಡೀ ಈ ಸಭೆಯಲ್ಲಿರುವ ಎಲ್ಲ ಪುಸ್ತಕ ಅಭಿಮಾನಿಗಳಿಗೆ, ಲೇಖಕರಿಗೆ, ಸಾಹಿತಿಗಳಿಗೆ, ವಿದ್ವಾಂಸರಿಗೆ, ಪ್ರತಿಯೊಬ್ಬರಿಗೂ ಕೂಡ ನಾನು ನಮಸ್ಕಾರಗಳನ್ನು ಹೇಳಿ ಈ ಗ್ರಂಥಪುರುಷದ ಬಗ್ಗೆ ಒಂದು 10 ನಿಮಿಷ
ಸಪ್ನಾ ಬುಕ್ ಹೌಸನ್ನು ಬೆಂಗಳೂರಿನಲ್ಲಿ ಆರಂಭ ಮಾಡದೆ ಹೋಗಿದ್ರೆ, ಅವರು ಒಂದು ಪಕ್ಷ ಅವರು ಮದ್ರಾಸ್ನಲ್ಲೋ ಬಾಂಬೆನಲ್ಲೋ ಇದ್ದು ಅಲ್ಲೇ ಇಂಗ್ಲೀಷ್ ಮತ್ತು ಹಿಂದಿ ಪುಸ್ತಕಗಳನ್ನು ಅವರು ಪ್ರಕಟಣೆ ಮಾಡಿಕೊಂಡು ಅಲ್ಲೇ ಇದ್ದುಬಿಟ್ಟಿದ್ದಿದ್ರೆ ಸಪ್ನಾ ಬುಕ್ ಹೌಸ್ ಅನ್ನೋದು ಕರ್ನಾಟಕದಲ್ಲಿ ಇಲ್ಲ ಅಂತ ತಿಳ್ಕೊಂಡು ಒಂದು ಗಳಿಗೆ ಯೋಚನೆ ಮಾಡಿದ್ರೆ ಎಷ್ಟು ಶೂನ್ಯ ಮತ್ತು ಒಂದು ಅರೆ ವಾತಾವರಣ ಅನ್ನೋದಂತೂ ಇದ್ದೇ ಇರ್ತಿತ್ತು ಅಂತ ನಾನು ಅಂದ್ಕೊಂಡಿದ್ದೀನಿ. ಈ ಮಟ್ಟದ ಪುಸ್ತಕದ ಪ್ರಕಟಣೆ, ಅದು ಇಂಗ್ಲೀಷ್ ಇರ್ಬೋದು, ವಿಶೇಷವಾಗಿ 7,000 ಕನ್ನಡ ಪುಸ್ತಕಗಳ ಪ್ರಕಟಣೆ ಮಾಡಿರೋದು. ಎಷ್ಟು ಜನ ಲೇಖಕರು, ಎಲ್ಲ ಹಿರಿಯ ಲೇಖಕರ ಪ್ರಕಟಣೆ ಬಂದಿರೋದು ನಮ್ಮ ಸಪ್ನಾ ಬುಕ್ ಹೌಸಿಂದ. ಇವತ್ತೇನಾದರೂ ಈ ಮಟ್ಟಕ್ಕೆ ಸಪ್ನಾ ಬುಕ್ ಹೌಸ್ ಇದೆ ಅಂದರೆ ಅದರ ಹಿಂದಿರುವ ಮುಖ್ಯವಾದ ಚಾಲಕ ಶಕ್ತಿ ಸುರೇಶ್ ಶಾ ಅವರು. ನಾನು ಅವರನ್ನು ಕಂಡಿದ್ದು 1976-77. ಒಂದು ಸಣ್ಣ ಅಂಗಡಿ, ಈ ಕಡೆ ಕುಮಾರ ಕೃಪಾ ಹತ್ರ ಹೋಗುವಾಗ ಇಲ್ಲೇ ಒಂದು ಸಣ್ಣದ ಮೂಲೆ ಒಳಗೆ ಒಂದು ಅಂಗಡಿ ಇತ್ತು. ಅವ್ರದ್ದೊಂದು ವೆಸ್ಪಾ ಒಂದು ಸ್ಕೂಟ್ರ್ ಇತ್ತು. ಆ ಸ್ಕೂಟ್ರ್ ಹಿಂದುಗಡೆ ಎಲ್ಲ ಪುಸ್ತಕದ ಬಂಡ್ಲುಗಳನ್ನು ಇಟ್ಕೊಂಡು ಅವರ ಅಂಗಡಿಗಳಿಗೆಲ್ಲ ಬೇರೆ ಬೇರೆ ಕಡೆ ಎಲ್ಲ ಹೋಗಿ ಮಾರಾಟ ಮಾಡ್ತಾಯಿದ್ರು. ಯಾರಾದರೂ ಬಂದರೆ ಅವ್ರ ಜೊತೆಗೆ ಅರ್ಧ ಕಾಫಿ ಅಥವಾ ಟೀ ಕೊಡೋರು, ಮಾತಾಡ್ತಾಯಿದ್ರು ತುಂಬ ಚೆನ್ನಾಗಿ. ನನ್ನ ಮಟ್ಟಿಗೆ ಸುರೇಶ್ ಶಾ ಇವತ್ತು ನೆನೆಸ್ಕೊಂಡ್ರೆ ಅವತ್ತು ಒಬ್ಬ ಪುಸ್ತಕದ ಒಬ್ಬ ಅಧ್ವರ್ಯು ಈ ಮಟ್ಟಕ್ಕೆ ಅವರು ಬೆಳೀತಾರೆ ಅನ್ನೋ ಬಗ್ಗೆ ನನಗೆ ಗಮನ ಇರಲಿಲ್ಲ. 76ರಲ್ಲಿ ಅವ್ರು ನೋಡಿದಾಗ ನಿರಂತರವಾಗಿ ಹೆಚ್ಚು ಕಡಿಮೆ 18 ರಿಂದ 20 ಗಂಟೆ ಅವರು ದುಡಿಮೆ ಮಾಡ್ತಾಯಿದ್ರು. ಅವರು ಪ್ರವಾಸ ಮಾಡ್ತಾಯಿದ್ರು. ನಾನು 76, 77, 78ರಲ್ಲಿ 4 ವರ್ಷಗಳ ಕಾಲ ನಾನು ಪ್ರಕಟಣೆ ಮಾಡಿದ ಪುಸ್ತಕಗಳನ್ನು ಅವ್ರಿಗೆ ಕೊಡ್ತಾ ಇದ್ದೆ. ಅದನ್ನು ಅವ್ರು ತೊಗೊಂಡು ನನಗೆ ಆ ಕಾಲಕ್ಕೆ 80 ರೂಪಾಯಿ, ಅಂದರೆ 200-300 ಪುಸ್ತಕಗಳಿಗೆ ಅವರು 80 ರೂಪಾಯಿ, 800 ರೂಪಾಯಿ, ಸುಮಾರಾಗಿ 800 ರೂಪಾಯಿ, 600 ರೂಪಾಯಿ, 300 ರೂಪಾಯಿ ಆ ಪುಸ್ತಕದ ಬೆಲೆ ತಕ್ಕ ಹಾಗೆ ಅವರಿಗೆ ನಮ್ಮ ಹತ್ರ ಪುಸ್ತಕ ಕೊಂಡ್ಕೊಳ್ತಾಯಿದ್ರು. ಯಾರೇ ಬಂದರೂ ಕನ್ನಡದ ಪುಸ್ತಕಗಳನ್ನು ಅವರು ಕನಿಷ್ಠ ಪಕ್ಷ ಒಂದು 10 ಪುಸ್ತಕ ಕೊಡದೇನೆ ಅವ್ರು ಕಳಿಸಿರಲಿಲ್ಲ ಯಾರಿಗೂ ಕೂಡ. ನಾನು ನೋಡಿದಾಗಿದ್ದು ಇದು ಸುರೇಶ್ ಶಾ ಅವರ ಒಂದು ಕನ್ನಡದ ಮೇಲಿನ ಭಕ್ತಿ ಮತ್ತು ಪ್ರೀತಿ. ಇದನ್ನು ನಾವು ಮರೆಯೋ ಹಾಗಿಲ್ಲ. ಯಾವುದನ್ನು ಅವರು 76, 77ರಿಂದ ಇದನ್ನು ಅವಿರತವಾಗಿ ಬೆಳೀತಾ ಅದನ್ನು ನಿತಿನ್ ಶಾ ಅವರಿಗೆ ವಹಿಸ್ಕೊಟ್ಟ ಮೇಲೆ ಈಗ ನಿಜೇಶ್ ಶಾ ಅದನ್ನು ಕೈ ತೊಗೊಂಡಿದ್ದಾರೆ. ನೋಡಿ, 3 ತಲೆಮಾರು ಕನ್ನಡದ ಪರಿಸರವನ್ನು, ಕನ್ನಡದ ಸಂಸ್ಕೃತಿಯನ್ನು ಬೆಳೆಸಿದಂಥ ಸುರೇಶ್ ಶಾ ಅವರಿಗೆ ನಮ್ಮ ಹಂಪನ ಅವರ ಪ್ರಧಾನ ಸಂಪಾದಕತ್ವದಲ್ಲಿ ಪುಸ್ತಕ ಲೋಕದ ಅಮೂಲ್ಯ ರತ್ನ ಅಂತ ಹೇಳಿ ನಾವು ಈ ರತ್ನಪ್ರಾಯ ಒಂದು ಪುಸ್ತಕ ರತ್ನ ಈತ. ಈ ಪುಸ್ತಕಕ್ಕೆ ಅನೇಕರು ಲೇಖನಗಳನ್ನು ಕೊಟ್ಟಿದ್ದಾರೆ. ಆ ಲೇಖನಗಳ ಒಂದು ಪಟ್ಟಿನ ನಮ್ಮ ನಿರೂಪಕರು ಹೇಳಿದ್ದಾರೆ. ಶುಭ ಸಂದೇಶಗಳು ಬಂದಿವೆ, ಹಾರೈಕೆಗಳಿವೆ. ವಿಶೇಷವಾಗಿ ನಮ್ಮೊಂದಿಗೆ ಇವತ್ತು ಇಲ್ದಿರುವಂಥ ಎಲ್ ಶೇಷಗಿರಿರಾವ್ ಅವರು ಅಪರೂಪದ ವ್ಯಕ್ತಿತ್ವ ಮತ್ತು ಕರ್ನಾಟಕಕ್ಕೆ ಆಶ್ಚರ್ಯಕರ ಕೊಡುಗೆ ಅಂತ ಒಂದು ಲೇಖನ. ನಿಜವಾದ ಅರ್ಥದಲ್ಲಿ ಆಶ್ಚರ್ಯಕರ ಕೊಡುಗೆ ಅಂದರೆ ಅದು ಕನ್ನಡದ ಕೊಡುಗೆ ಅಂತ. ಅವರು ಹೇಗೆ ಕನ್ನಡದ ಕೊಡುಗೆಯನ್ನು ಕೊಟ್ಟರು ಅಂತ, ಮತ್ತು ಕನ್ನಡದ ಮಾರಾಟ ಪ್ರಪಂಚವನ್ನು ಎಷ್ಟು ವಿಸ್ತಾರ ಮಾಡೋದು ಅನ್ನೋದು ಭಾಳ ಗಮನ. ಪುಸ್ತಕ ಪ್ರಕಟಣೆ ಮಾಡೋದು ಸುಲಭ, ಆದರೆ ಪುಸ್ತಕದ ಮಾರಾಟದ ಜಾಲವನ್ನು ನಿರ್ಮಾಣ ಮಾಡೋದಿದೆಯಲ್ಲ ಅದು ಬಹಳ ಕಷ್ಟಕರವಾದ್ದು. ನನಗೆ ಗೊತ್ತಿರೋ ಹಾಗೆ ಎಲ್ಲ ವಿಶ್ವವಿದ್ಯಾಲಯಗಳಿಗೆ, ಎಲ್ಲ ಕಾಲೇಜುಗಳಿಗೆ, ಪ್ರತಿಯೊಂದು ಕಡೆಯೂ ಸುರೇಶ್ ಶಾ ಹೋಗ್ತಾಯಿದ್ರು. ಅಲ್ಲಿ ಹೋಗಿ ಅವ್ರ ಜೊತೆ ಮಾತಾಡಿ ಪುಸ್ತಕಗಳನ್ನು ಅವ್ರಿಗೆ ಕೊಟ್ಟು ಅಲ್ಲಿ ಪುಸ್ತಕಗಳಿಗೆ ಒಂದು ಘನತೆಯನ್ನು ಆ ಥರದ ಕೊಡ್ತಿದ್ದಂಥದ್ದನ್ನು ಕರ್ನಾಟಕಕ್ಕೆ ಆಶ್ಚರ್ಯ ಕೊಡುಗೆ ಅಂತ ಎಲ್ ಶೇಷಗಿರಿರಾವ್ ಇದ್ದಾರೆ. CN ರಾಮಚಂದ್ರನವರು ಸುರೇಶ್ ಶಾಯಿಗಿದ್ದ ಕನಸು ಯಾವುದು? ಅವ್ರ ಕನಸು ಅಂದರೆ ಪುಸ್ತಕಗಳು ಜನ ಓದಬೇಕು ಅಂತ. ಇವತ್ತು ಎಲ್ಲ ಮಕ್ಕಳಲ್ಲಿ ಕೈನಲ್ಲಿ ಮೊಬೈಲನ್ನು ಅವರು ಹೇಗೆ ಬಂದಿದೆಯೋ, 76ರಿಂದ 70ರ ದಶಕ 80ರ ದಶಕದಲ್ಲಿ ಪ್ರತಿಯೊಬ್ಬರ ಕೈನಲ್ಲೂ ಪುಸ್ತಕ ಇರಬೇಕು ಅಂಥೇಳಿ ಅವ್ರಿಗೊಂದು ಹಂಬಲ ಇತ್ತು. ಅವರಿಗೆ ಪ್ರತಿಯೊಬ್ಬ ಹುಟ್ಟಿದ ಒಂದು ಸಣ್ಣ ಕೂಸಿಗೂ ಕೂಡ ಕೈನಲ್ಲಿ ಪುಸ್ತಕ ಇರಬೇಕು, ಬಣ್ಣ ಬಣ್ಣದ ಪುಸ್ತಕ ನೋಡಿ ಅದು ಆನಂದ ಪಡಬೇಕು ಅಂತ. ಏನಿವತ್ತು ಮೊಬೈಲ್ ಹಿಡ್ಕೊಂಡು ಮಕ್ಕಳಿಗೆ ಹಾಲು ಕುಡಿಸೋ ಪದ್ಧತಿ ಬಂದಿದೆಯಲ್ಲ, ತಿಂಡಿ ಕೊಡೋ ರೀತಿ ಇದೆಯಲ್ಲ,
ಒಂದು ಕಾಲದಲ್ಲಿ ಇಲ್ಲಿಗೆ 50 ವರ್ಷಗಳ ಹಿಂದೆ ಸುರೇಶ್ ಅವರು ಈ ಕಂಡ ಕನಸು ಯಾವುದು ಅಂತ ಹೇಳಿದ್ರೆ ಪ್ರತಿಯೊಬ್ಬರ ಕೈಯಲ್ಲೂ ಪುಸ್ತಕ ಇರಬೇಕು ಮತ್ತು ಭಿನ್ನ ಬಗೆಯ ಓದುಗರಿದ್ದಾರೆ, ಆ ಎಲ್ಲ ಬಗೆಯ ಓದುಗರುಗಳ ಕೈಗೂ ಒಂದೊಂದು ಪುಸ್ತಕ ಇರಬೇಕು ಅಂತ. ಮುರಳಿನವರು ಬರೆದಿದ್ದಾರೆ. ಶುಭಮಕ್ಕಿ ಗೆಲುವಕ್ಕಿ ಅಂಥೇಳಿ ವೆಂಕಟಾಚಲ ಶಾಸ್ತ್ರಿಗಳು ಅವರು ಮಾಡಿದ ಅಮೂಲ್ಯವಾದ ಕೆಲಸಗಳ ಬಗ್ಗೆ ಮಾತಾಡಿದ್ದಾರೆ. ನಮ್ಮ ಅಮ್ಮ ಕಮಲ ಹಂಪನ ಅವರು ತ್ರಿವಿಕ್ರಮ ಅಂತ ಅವರನ್ನು ಕರೆದಿದ್ದಾರೆ. ಭೂಮಿಗೊಂದು ಪಾದ, ಆಕಾಶಕ್ಕೊಂದು ಪಾದ, ಪಾತಾಳಕ್ಕೊಂದು ಪಾದ, ಹೀಗೆ 3 ಪಾದಗಳ ತ್ರಿವಿಕ್ರಮ ಅಂತ. ತ್ರಿವಿಕ್ರಮ ಅನ್ನೋದು ವಾಚ್ಯಾರ್ಥ ಮಾತ್ರ ಅಲ್ಲ, ನಿಜಾರ್ಥದಲ್ಲೂ ತ್ರಿವಿಕ್ರಮರೇ. ಯಾಕೆ ಅಂತ ಹೇಳಿದ್ರೆ ತ್ರಿವಿಕ್ರಮ ಅಂತ ಅನ್ನೋದಕ್ಕೆ ಒಂದು ಕ್ರಮಬದ್ಧವಾದಂಥ ರೀತಿಯಲ್ಲಿ ನಡೆದವರು ಅವರು. ಒಂದೊಂದು ಹಂತ ಹಂತ. ಸಂಸ್ಕೃತದಲ್ಲಿ ಒಂದು ಮಾತಿದೆ, ನೀನೇನಾದರೂ ಸಂಪಾದನೆ ಮಾಡಬೇಕಾದ್ರೆ ಕ್ಷಣಶಃ ಕಣಶ್ಚೈವ ವಿದ್ಯಾಂ ಅರ್ಥಂಚ ಸಾಧಯೇತ್ ಅಂತ ಒಂದು ಮಾತಿದೆ. ವಿದ್ಯೆ ಸಂಪಾದನೆ ಮಾಡಬೇಕಾದ್ರೆ ತಕ್ಷಣವೇ ಏನು ಸಿಗೋಲ್ಲ. ಅವನು ಒಂದು ಹಂತವಾಗಿ ಅವನು ವಿದ್ಯೆಯ ಉಪಾಸನೆ ಮಾಡ್ತಾ ಹೋಗಬೇಕು. ಹಾಗೆ ಹಣದ ಸಂಗ್ರಹ ಮಾಡಬೇಕಾದ್ರೆ ಅರ್ಥವನ್ನು ಅವನು ಕೂಡ ಒಂದೊಂದೇ ಪೈಸೆ. ನನಗೆ ಗೊತ್ತಿರೋ ಹಾಗೆ ಸುರೇಶ್ ಅವರು 1 ಪೈಸೆ ಕೂಡ ಲೋಪ ಮಾಡಿಕೊಂಡಿಲ್ಲ. ಅವರು 1 ರೂಪಾಯಿ ಖರ್ಚು ಮಾಡಬೇಕಾದ್ರೆ ಅದರ ಬಗ್ಗೆ ಯೋಚನೆ ಮಾಡೋರು. ಪ್ರತಿ ಒಂದೊಂದು ಹಣಕ್ಕೂ ಅವರು ಕೂಡಿಟ್ಟು ಆ ಇಡೀ ಸಂಸ್ಥೆಯನ್ನು ಈ ಹಂತಕ್ಕೆ ಬೆಳೆಯೋದಿಸೋದಕ್ಕೆ ಮುಖ್ಯ ಕಾರಣ ಅದು. ಅದಕ್ಕಾಗಿ ಅವರು ತ್ರಿವಿಕ್ರಮ ಅಂತ. ಒಂದು ಮಹತ್ವಾಕಾಂಕ್ಷೆ ಇರಬೇಕು. ಸುರೇಶ್ ಅವರಿಗೆ ಸಣ್ಣ ಪುಟ್ಟ ಬಗ್ಗೆ ಆಸೆ ಇರಲಿಲ್ಲ. ಮೊದಲು ಅವ್ರಿಗೆ ಆರಂಭ ಮಾಡಿದಾಗ ಸಣ್ಣದ ರೀತಿಯಿಂದ ದೊಡ್ಡದಕ್ಕೆ ಅವರು ಕೈ ಹಚ್ಚಿದ್ರು. ಅದಕ್ಕಾಗಿ ಒಬ್ಬ ದೊಡ್ಡ ಮನುಷ್ಯ ಆಗಬೇಕಾದ್ರೆ ಅವನೇನಾಗಬೇಕು ಅಂದರೆ ಅಲ್ಪತ್ವದಿಂದ ಭೂಮತ್ವದ ಕಡೆ ಅವನು ಹೋಗಬೇಕು. ಅವನಿಗೆ ಆಸೆಗಳು ದೊಡ್ಡ ಆಸೆಗಳು ಇಟ್ಕೋಬೇಕು. ನಾವು ಸಣ್ಣ ಆಸೆಗಳಲ್ಲೇ ಸುರೇಶ್ ಬದುಕಲಿಲ್ಲ. ತಾನೊಂದು ಕನ್ನಡದ ಪುಸ್ತಕಗಳು ಪ್ರಕಟಣೆ ಮಾಡಬೇಕು ಅಂತ ಪುಸ್ತಕ ಪ್ರಕಟಣೆ ಮಾಡಿದ್ರು. ತಾನೊಂದು ಅಂಗಡಿ ಮಾಡಬೇಕು ಅಂದರು. ಅಲ್ಲೊಂದು ಗಾಂಧಿನಗರದ ಮೂಲೆಯೊಳಗೆ ಒಂದು ಅಂಗಡಿ ಮಾಡಿದ್ರು. ಅದಾದಮೇಲೆ ಗಾಂಧಿನಗರದ ಒಳಗಡೆ ಮೇಯ್ನ್ ರೋಡ್ನಲ್ಲಿ ಒಂದು ಬೃಹತ್ 2 ಮಹಡಿಗಳ ಒಂದು ಕಟ್ಟಡವನ್ನು ಬಾಡಿಗೆ ತೊಗೊಂಡು ಅಲ್ಲಿ ಶುರು ಮಾಡಿದ್ರು. ಅದಾದಮೇಲೆ ಈಗಿರುವ ಅಂಗಡಿಯನ್ನು, ಆ ಇಡೀ ಸ್ಥಳವನ್ನು ಕೊಂಡುಕೊಂಡು ಅಲ್ಲಿ ಒಂದು ಬೃಹತ್ ಪ್ರಮಾಣದಲ್ಲಿ ಮಾಡಿದ್ರು. ಮತ್ತು ಮುಂದೆ ನಿತೀಶ್ ಅವರು ಮತ್ತು ಅವರ ತಮ್ಮಂದಿರು ಎಲ್ಲ ಸೇರಿಕೊಂಡು ಕರ್ನಾಟಕದ ಬೇರೆ ಬೇರೆ ಜನಕ್ಕೆ ಒಂದು ವಿಶೇಷವಾದ ಲಕ್ಷಣ ಇರುತ್ತೆ. ಒಂದು ಬೃಹತ್ ಪ್ರಮಾಣದವರೆಗೆ ಅದನ್ನು ಬೆಳೆಸಿದ್ದಾರೆ. ಪುಸ್ತಕ ಮಿತ್ರ ಸುರೇಶ್ ಶಾ ಅಂತ ಭೈರಪ್ಪನವರೊಂದು ಲೇಖನ ಇದೆ. ಹಾಗೆಯೇ ತುಂಬ ಜನ ಬರೆದಿದ್ದಾರೆ ಅವರ ಬಗ್ಗೆ. ಕೀರ್ತಿಶೇಷ ಸುರೇಶ್ ಶಾ ಅಂತ ಕುಂಬಿಯವರ ಲೇಖನ ಇದೆ. ತುಮ್ತಿಂದ ನಾಡಿಗರು ನಾನು ಕಂಡ ಸುರೇಶ್ ಶಾ ಅಂತ ಬರೆದಿದ್ದಾರೆ. ಒಂದು ಯಶಸ್ಸಿನ ಮೆಟ್ಟಗಳನ್ನೇರಿ ಸರಸ್ವತಿಯ ನೆತ್ತಿಗೆ ಅಂತ ಟಿ.ಆರ್. ಅನಂತರಾಮ್ ಸುಮಾರು 44 ಲೇಖನಗಳಿರುವ ಈ ಗ್ರಂಥ ಪುರುಷ ಭಾಳ ನಮ್ಮ ಈ ಪುಸ್ತಕದಲ್ಲಿ ಒಂದು ವಿಶೇಷತೆ ಏನಂದರೆ ಹಿರಿಯರಿದ್ದಾರೆ, ಮುದ್ರಕರಿದ್ದಾರೆ, ಪ್ರಕಾಶಕರಿದ್ದಾರೆ, ಕರುಳು ತಿದ್ದವರು ಇದ್ದಾರೆ. ಎಲ್ಲರೂ ಕೂಡ ಸುರೇಶ್ ಬಗ್ಗೆ ಬರೆದಿದ್ದಾರೆ. ಕರುಳು ತಿದ್ದವರು ಕೂಡ ಮುದ್ರಣ ಮಾಡ್ತಕ್ಕಂಥವರು, ಪ್ರಕಾಶಕರು, ಮಾರಾಟಗಾರರು, ಲೇಖಕರು, ಹೀಗೆ ಹಲವು 5-6 ಜನ ಸೇರಿಕೊಂಡು ಈ ಪುಸ್ತಕಗಳನ್ನು ಲೇಖನ ಕೊಟ್ಟಿದ್ದಾರೆ. ಅದರಲ್ಲಿ ಸುರೇಶ್ ಅವರ ಒಂದೊಂದು ಎಳೆಯನ್ನು ಕೂಡ ಈ ಪುಸ್ತಕ ಪ್ರತಿನಿಧಿಸುತ್ತೆ. ಇಂಥದ್ದೊಂದು ಪುಸ್ತಕವನ್ನು ಮೂಲಕ ನಾವು ಸುರೇಶ್ ಅವರಿಗೆ ಒಂದು ಧನ್ಯವಾದವನ್ನು, ಅವ್ರ ಬಗ್ಗೆ ಕೃತಜ್ಞತೆಗಳನ್ನು ನಮ್ಮ ಕನ್ನಡ ನಾಡಿನ ಜನ ಅರ್ಪಣೆ ಮಾಡಬೇಕು. ಯಾಕೆಂದ್ರೆ ಕೃತಜ್ಞರಾಗಿರಬೇಕು. 7,000 ಪುಸ್ತಕಗಳನ್ನು, ವಿಶೇಷವಾಗಿ ಎಲ್ಲ ಸಮಗ್ರ ಪುಟಗಳನ್ನು ತಂದ ಕೀರ್ತಿ ಕನ್ನಡ ಸರ್ಕಾರ ತರೋದು ಬೇರೆ, ಸಮಗ್ರ ಪುಸ್ತಕಗಳ ಒಂದು ಸಮಗ್ರ ಸಂಪುಟಗಳನ್ನು. ಆದರೆ ಒಂದು ಸಂಸ್ಥೆ ಹೀಗೆ ಸಮಗ್ರ ಸಂಪುಟ, ಕಮಲ ಹಂಪನ ಇರ್ಬೋದು, ಗಿರಡಿ ಗೋವಿಂದರಾಜ್ ಇರ್ಬೋದು, ಕಲಬುರ್ಗಿ ಅವರು ಇರ್ಬೋದು, ಹಂಪನ ಅವ್ರದ್ದು ಇರ್ಬೋದು, ಡಾಕ್ಟರ್ ಎಂ ಚಿದಾನಮೂರ್ತಿ ಇರ್ಬೋದು, ಟಿ.ವಿ. ವೆಂಕಟೇಶ್ವರ ಶಾಸ್ತ್ರಿಗಳದು, ಎಲ್ಲರದು ಕೂಡ ಸಮಗ್ರ ಸಂಪುಟಗಳನ್ನು ತಂದಂಥ ಒಂದು ಸಾಂಸ್ಥಿಕ ಕೀರ್ತಿ ನಮ್ಮ ಸಪ್ನ ಬುಕ್ ಹೌಸ್ಗೆ ಸೇರುತ್ತೆ. ಅಂಥ ಕೆಲಸವನ್ನು ಈಗ ಮಾಡ್ತಾ ಇರೋದು ಮಾತ್ರ ಅಲ್ಲ, ಇನ್ನು ಮುಂದೆ ಕೂಡ ಇದು ತನ್ನ ಬಾಹುಗಳನ್ನು, ತನ್ನ ವಿಸ್ತಾರತೆಯನ್ನು ಅವರು ಬೆಳೆಸ್ಕೊಳ್ತಾ ಹೋಗಲಿ ಅಂಥೇಳಿ ಅಂದ್ಕೊಳ್ತಾ, ಪ್ರಾರ್ಥನೆ ಮಾಡ್ಕೊಳ್ತಾ, ಮತ್ತೊಮ್ಮೆ ಸಪ್ನ ಪರಿವಾರಕ್ಕೆ, ಅವರ ಇಡೀ ಸಪ್ನ ಪರಿವಾರ ಇಲ್ಲಿ ನೆರೆದಿದೆ. ಅಲ್ಲಿ ಸಪ್ನ ಪರಿವಾರ ಅಂದರೆ ನಾನು ಹೌದು, ನೀವು ಹೌದು, ಇಲ್ಲ ಅವರು ಇವರು ಶಬ್ದ ಏನಿಲ್ಲ. ಅವರ ಕುಟುಂಬದವರು ಸಪ್ನ ಪರಿವಾರ ಮಾತ್ರ ಅಲ್ಲ,
ಅವರು ಕೆಲಸ ಮಾಡ್ತಕ್ಕಂಥವ್ರು ಸಪ್ನ ಗ್ರೂಪ್ ಮಾತ್ರ ಅಲ್ಲ, ನಾವು ನಿಮ್ಮ ಗ್ರೂಪ್ನಲ್ಲಿ ಇರೋರೆ, ನಾವೆಲ್ಲ ಇದ್ದೀವಿ. ನಾವು ಪ್ರತಿಯೊಬ್ಬ ಪತ್ರಕರ್ತರು ಇದ್ದಾರೆ, ಪ್ರತಿಯೊಬ್ಬ ಲೇಖಕ ಇದ್ದಾನೆ, ಓದುಗ ಇದ್ದಾನೆ, ಮಾರಾಟಗಾರ ಇದ್ದಾರೆ, ಮುದ್ರಕ ಇದ್ದಾನೆ, ಕರುಳು ತಿದ್ದವನಿದ್ದಾನೆ. ಪ್ರತಿಯೊಬ್ಬರೂ ಸೇರಿದಾಗ ಅದು ಪುಸ್ತಕ ಸಪ್ನ ಪರಿವಾರ. ನೋಡಿ, ಈ ಸಪ್ನ ಪರಿವಾರ ಅನ್ನುವ ಒಂದು ಬೃಹತ್, ಒಂದು ಇನ್ಕೋಟ್ ಅಂಥ ಒಂದು ವಿಸ್ತಾರತೆಯನ್ನು ತಂದುಕೊಟ್ಟಿದ್ದು ಕರ್ನಾಟಕದಲ್ಲಿ, ಕನ್ನಡದಲ್ಲಿ ಸಪ್ನ ಬುಕ್ ಹೌಸ್. ಅವರಿಗೆ ನಾನು ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ನಮಸ್ಕಾರ. Thank you, sir. Talking about building an empire from scratch, may I request Shri Rajesh Mehta, the president of the Jain Sangh, to come forward and share his thoughts. ವೇದಿಕೆ ಮೇಲೆ ವಿರಾಜಿತರವರು ಪ್ರೊಫೆಸರ್ ಹಂಪ ಅವರು, ಪ್ರೊಫೆಸರ್ ವೆಂಕಟೇಶ್ ಅವರು, ನಿರ್ಮಲಾ ಅವರು, ನಿತಿನ್ ಶಾ ಅವರು, ಮತ್ತೆ ಪ್ರಾಂಗಣದಲ್ಲಿ ಇರೋರೆಲ್ಲ ಮಿತ್ರರು. ಟುಡೇ ವಿ ಹ್ಯಾವ್ ಕನ್ಗ್ರಿಗೇಟೆಡ್ ಹಿಯರ್ to celebrate the life of Suresh bhai. I would like to say it would be more appropriate to term it as, rather than celebrating the life, I think we should celebrate his journey in the life. That would be more appropriate. Every living being has a life. Everyone is born, everyone dies. But the journey between life and death is what is important. I would say that Suresh bhai is a perfect example of an ordinary special man. We have to understand the meaning of 1990. From his business perspective or no selling books or publishing books in our Sangha. In the also when I was in the Yuva Sangha discussions with, and that is what as an ordinary change this, let's change that, let's change